ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರನ್ನು ಕರ್ನಾಟಕ LMS ವೆಬ್ತಾಣದ ತರಗತಿಗೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಿಮಗೆ ಒಟ್ಟು 6 ಪದ್ಯಗಳು ಇತ್ತು. 5 ಹಳೆಗನ್ನಡ ಪದ್ಯ, 6ನೇದು ಜನಪದ ಮಹಾಕಾವ್ಯ. ಈ 6 ಪದ್ಯಗಳನ್ನು ನೀವಾಗಲೇ ನಮ್ಮ ವಿಡಿಯೋ ತರಗತಿಗಳ ಮೂಲಕ ನೀವಾಗಲೇ ಅದನ್ನು ಕಲ್ತಿದ್ದೀರಾ. ಮತ್ತು ನೋಟ್ಸನ್ನು ಕೂಡ ನೋಡಿದ್ದೀರಾ, ಮತ್ತು MCQನೂ ಕೂಡ ನೀವು ಅಟೆಂಡ್ ಮಾಡಿದ್ದೀರಾ, ಹಾಗೆ PPTನೂ ಕೂಡ ನೋಡಿದ್ದೀರಾ. ಈಗ ಪರೀಕ್ಷಾ ಹತ್ತಿರ ಸಮಯ, ಹಾಗಾಗಿ ಈ ಕಳೆದ 6 ಪದ್ಯಗಳನ್ನು ಕೂಡ ನಾವು ಪುನರ್ಮನನ ಮಾಡೋಣ. ನಾವು ಏನನ್ನು ಓದಿದ್ವಿ ಅನ್ನೋದನ್ನು ಪುನರ್ಮನನ ಮಾಡುವಂಥ ಒಂದು ಅಧಿವೇಶನ ಇದು. ಈಗ ಒಟ್ಟು 3 ಅಧಿವೇಶನ ಇದೆ ಪುನರ್ಮನನಿಗೆ. ಒಟ್ಟು 6 ಪದ್ಯಗಳಿರೋದ್ರಿಂದ ತಲಾ 2 ಪದ್ಯಕ್ಕೆ 1 ಸೆಷನ್ ಥರ, ಅಂದರೆ ಮೊದಲ ಮತ್ತು 2ನೇ ಪದ್ಯಕ್ಕೆ 1 ಸೆಷನ್ನು, ಅದು 26ನೇ ಸೆಷನ್ನು. ಆನಂತರ 3 ಮತ್ತು 4ನೇ ಪದ್ಯಕ್ಕೆ 27ನೇ ಸೆಷನ್ನು. ನಂತರ 5 ಮತ್ತು 6ನೇ ಪದ್ಯಗಳಿಗೆ 28ನೇ ಸೆಷನ್ನನ್ನು ಆಗಿದೆ. 3 ಸೆಷನ್ಗಳಲ್ಲಿ ಒಟ್ಟು ತಲಾ 2 ಪದ್ಯಗಳ ಹಾಗೆ 3 ಸೆಷನ್ಗಳಲ್ಲಿ 6 ಪದ್ಯಗಳನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ಳೋಣ. ಇದು ಪರೀಕ್ಷಾ ಹತ್ರ ಬರ್ತಾಯಿದೆ, ಹಾಗಾಗಿ ನೀವು ಈಗಾಗಲೇ ವಿಡಿಯೋ ಕಂಟೆಂಟನ್ನು ನೀವಾಗಲೇ ಕರ್ನಾಟಕ LMS ವೆಬ್ತಾಣದಿಂದ ಲಾಗಿನ್ ಆಗೋದ್ರ ಮೂಲಕ ನೀವು ಈಗಾಗಲೇ 6 ಪದ್ಯಗಳನ್ನು ಕೂಡ ನೀವು ನೋಡಿದ್ದೀರಾ. ಈಗ ಮತ್ತೆ ಪುನರ್ಮನನ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತೆ ನೆನಪಿನಲ್ಲಿ ಉಳಿಯುತ್ತೆ. ಇದು ಪುನರ್ಮನನ ತರಗತಿ ತಮ್ಮೆಲ್ಲರೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಲ್ಲಿ ಪದ್ಯ 1 ಮತ್ತು 2ರ ಪುನರ್ಮನನ ತರಗತಿ ಈ ಒಂದು ಅಧಿವೇಶನದಲ್ಲಿ ನಡೆಯುತ್ತೆ. ಪ್ರೋಗ್ರಾಮ್ ಇರ್ತಕ್ಕಂಥದ್ದು BSc ವಿಜ್ಞಾನ ವಿದ್ಯಾರ್ಥಿಗಳಿಗೆ, ಸಬ್ಜೆಕ್ಟು ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜ್, ಸೆಮಿಸ್ಟರ್ 4ನೇ ಚತುರ್ಮಾಸ, ಸೆಷನ್ ನಂಬರ್ 26, ಅಂದರೆ ಅಧಿವೇಶನ ಸಂಖ್ಯೆ 26. ಟಾಪಿಕ್ ಶೀರ್ಷಿಕೆ ಏನಪ್ಪ ಅಂದರೆ ಪದ್ಯ 1 2 ಗಿಣಿಗಳ ಕತೆ, ದುರ್ಗಸಿಂಹ ಬರೆದಿರ್ತಕ್ಕಂಥದ್ದು. ಪದ್ಯ 2 ನಲ್ಮೆಗೆ ದಿವ್ಯಂ ಪಿಡಿದಂತೆ ಓಲ್, ಪಂಪ ಮಹಾಕವಿ ಬರೆದಕ್ಕಂಥ ಈ 2 ಪದ್ಯಗಳ ಪುನರ್ಮನನ ತರಗತಿ ನಡೆಸೋಣ. ಈ ಒಂದು ಕಂಟೆಂಟನ್ನು ತಯಾರಿಸ್ತಕ್ಕಂಥ ಕ್ರಿಯೇಟೆಡ್ ಬೈ ಗಣೇಶ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ಪ್ರಿಯ ವಿದ್ಯಾರ್ಥಿ, ನೇರವಾಗಿ ನಾವು ಪುನರ್ಮನನ ತರಗತಿಗೆ ಹೋಗೋಣ. ಈಗ ಪದ್ಯ 1 ಆರಂಭದ ಪದ್ಯ ದುರ್ಗಸಿಂಹ ಕವಿಯ 2 ಗಿಳಿಗಳ ಕತೆ. ಇದನ್ನು ತಾವು ಆರಂಭದಲ್ಲೇ ನೋಡಿದ್ದೀರಾ. ಫಸ್ಟು ಮೊದಲನೇ ಸೆಷನಲ್ಲಿ ನಾವು ಒಟ್ಟಾರೆ ಹಳೆಗನ್ನಡ ಸಾಹಿತ್ಯ ಅಂದ್ರೇನು, ಹಳೆಗನ್ನಡ ಚರಿತ್ರೆಯನ್ನು ನಾವು ತಿಳ್ಕೊಂಡು ಆನಂತರ ನೇರವಾಗಿ ಪದ್ಯಕ್ಕೆ ನಾವು ಪ್ರವೇಶವನ್ನು ಮಾಡೋದು. ಈಗ ಪದ್ಯ 1 ದುರ್ಗಸಿಂಹ ಕವಿಯ ವಿರಚಿತವಾಗಿರ್ತಕ್ಕಂಥ 2 ಗಿಳಿಗಳ ಕಥೆಯನ್ನು ನಾವು ನೋಡೋಣ. ಪ್ರಿಯ ವಿದ್ಯಾರ್ಥಿಗಳು, ನಾವು ಆರಂಭದ ಮೊದಲನೇ ಸೆಷನ್ನಲ್ಲಿ, ಈಗ ಇದು 26ನೆಯ ಸೆಷನ್ನು, ನಾವು ಮೊದಲನೇ ಸೆಷನ್ನ ನೆನಪಿಸ್ಕೊಳ್ಳೋಣ. ಹಳೆಗನ್ನಡದ ಸಾಹಿತ್ಯ ಪರಿಚಯವನ್ನು ಮೊದಲನೇ ಸೆಷನಲ್ಲಿ ನಾವು ಸಂಪೂರ್ಣವಾಗಿ, ಯಾಕೆ ಅಂತೇಳಿದ್ರೆ ನಿಮಗೆ 4ನೇ ಚತುರ್ಮಾಸಕ್ಕೆ ಇಟ್ಟಿರ್ತಕ್ಕಂಥ ಸಂಪೂರ್ಣವಾಗಿ ಹಳೆಗನ್ನಡ ಪದ್ಯ ಮತ್ತು 1 ಜನಪದ ಮಹಾಕಾವ್ಯವನ್ನು ಇಟ್ಟಿದ್ದಾರೆ. ಹಾಗಾಗಿ ಹಳೆಗನ್ನಡ ಪದ್ಯಗಳನ್ನು ಓದ್ತಾ ಇದ್ದೀರಾ ಅಂದರೆ ನಿಮಗೆ ಹಳೆಗನ್ನಡ ಸಾಹಿತ್ಯದ ಪರಿಚಯವನ್ನು ಕೂಡ ನಿಮಗೆ ಆಗಬೇಕು. ಆದರೆ ನಿಮಗೆ ಹೆಚ್ಚು ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಒಂದು ಸೆಷನನ್ನು ನಾವು ಹಳೆಗನ್ನಡ ಸಾಹಿತ್ಯಕ್ಕೆ ಮೀಸಲಾಗಿ ಅದಕ್ಕೆ ನೋಟ್ಸು ಕೂಡ ಕೊಟ್ಟಿದ್ದೀನಿ. ಭಾಷೆಯ ಬಗ್ಗೆ ನಾವು ಅರ್ಥಕೊಂಡು, ಅಂದರೆ ಭಾಷೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಅದೇ ಅಧಿಕೃತವಾಗಿ ದಾಖಲೆ ಸಿಗ್ತಕ್ಕಂಥದ್ದು 450ರಲ್ಲಿ ಹಲ್ಮಿಡಿ ಶಾಸನದ ಮೂಲಕ ನಮಗೆ ಕನ್ನಡಕ್ಕೆ ಅಧಿಕೃತತೆ ಸಿಗ್ತಕ್ಕಂಥದ್ದು. ಆಮೇಲೆ ಕನ್ನಡ ಸಾಹಿತ್ಯ ಪ್ರಾಚೀನತೆಯ ಬಗ್ಗೆ ನಾವು ಅರ್ಥಕೊಂಡು, ಅದರಲ್ಲಿ ಗೋವಿಂದ ಪೈ ಅಂತಕ್ಕಂಥವ್ರು ಗ್ರೀಕ್ನ ಒಂದು ನಾಟಕದಲ್ಲಿ ಕನ್ನಡ ಪದಗಳಿವೆ ಅಂತ ಸಂಶೋಧನೆ ಮಾಡ್ತಾರೆ. ಮತ್ತು ಅಶೋಕನ ಶಿಲಾಶಾಸನದಲ್ಲಿ ಊರೊಳಗಿನ ಕೋಟೆ ಅಂತಕ್ಕಂಥ ಒಂದು ಶಬ್ದ, ಇಸಿಲ್ ಅನ್ನೋ ಒಂದು ಪದ ಬರ್ತದೆ, ಅದು ಊರೊಳಗಿನ ಕೋಟೆ ಅಂತ. ಹೀಗೆ ತುಂಬ ಕನ್ನಡದ ಇತಿಹಾಸವನ್ನು ವಿದ್ವಾಂಸರು ಹಲವು ಮುಖಗಳಲ್ಲಿ ಮಾಡ್ತಾ ಅದನ್ನು ಕ್ರಿಸ್ತಪೂರ್ವದ ಹಿಂದೆ ಗಂಟನ್ನು ಕೂಡ ಕರೆದುಕೊಂಡು ಹೋಗೋ ಪ್ರಯತ್ನವನ್ನು ಕೂಡ ಮಾಡಿದರೆ, ಸಾಹಿತ್ಯ ವಿಭಾಗಗಳ ಕ್ರಮಗಳನ್ನು ನಾವು ಅರ್ಥಕೊಂಡು, ಅಂದರೆ ನಾವು ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವರು ಪಂಪಯುಗ, ಪಂಪಪೂರ್ವ ಯುಗ, ಪಂಪಯುಗ, ಕುಮಾರವ್ಯಾಸ ಯುಗ ಅಂತ ಹೇಳ್ತಾರೆ. ಇನ್ನು ಕೆಲವರು ಬ್ರಾಹ್ಮಣ ಯುಗ, ವೀರಶೈವ ಯುಗ, ಈ ಥರ ಹೀಗೆ, ಅಥವಾ ವೀರಯುಗ, ಕ್ಷಾತ್ರಯುಗ, ಚಂಪು ಯುಗ, ಆಮೇಲೆ ಗದ್ಯಯುಗ, ವಚನಯುಗ, ಆ ನಂತರ ಬಂತ ವೈಷ್ಣವ. ಹೀಗೆ ಅನೇಕ ವಿದ್ವಾಂಸರು ಹಲವಾರು ವಿಭಾಗ ಕ್ರಮಗಳು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಒಟ್ಟಾರೆ ಹಳೆಗನ್ನಡ ಸಾಹಿತ್ಯದ ಒಟ್ಟಾರೆ ಪಕ್ಷಿ ನೋಟವನ್ನು ನಾವು ನೋಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈಗ ನಾವು ನೇರವಾಗಿ ಪ್ರಿಯ ವಿದ್ಯಾರ್ಥಿಗಳೇ ದುರ್ಗಸಿಂಹನ ಪರಿಚಯ ಮಾಡ್ಕೊಳ್ಳೋಣ. ಮತ್ತು ಸಿಂಪಲ್ ಆಗಿ, ಯಾಕೆಂದರೆ ಈಗಾಗಲೇ ಬಹಳಷ್ಟು ದೀರ್ಘವಾಗಿ ಸುಮಾರು 1 ಗಂಟೆಯ ವಿಡಿಯೋಗಳನ್ನು ನೋಡಿದ್ದೀರಾ. ಪ್ರತಿಯೊಂದು ಸೆಷನ್ನಲ್ಲಿ ಕನಿಷ್ಠ 3/4 ಗಂಟೆಯಿಂದ 1 ಗಂಟೆ ವಿಡಿಯೋಗಳನ್ನು ಕೂಡ ನೋಡಿದ್ದೀರಾ. ಮತ್ತು ಸುಮಾರು 5 ಇಂದ 6 ಪೇಜ್ಗಳ ಒಂದು ಮೆಟೀರಿಯಲ್ನ, ಸ್ಟಡಿ ಮೆಟೀರಿಯಲ್ನು ಕೂಡ ನಾವು ಓದಿದ್ದೀರಾ. ಹಾಗೆ ಮಲ್ಟಿ ಚಾಯ್ಸ್ ಕ್ವಶನ್, MCQ ಅಂತೇಳಿದ್ರೆ ಬಹು ಉತ್ತರಗಳ ಆಯ್ಕೆಯ ಪ್ರಶ್ನಪತ್ರಿಕೆಗಳು ಕೂಡ ತಾವು ನೋಡಿದ್ದೀರಾ. ಮತ್ತು PPTನೂ ಕೂಡ ತಾವು ಸವಿಸ್ತರವಾಗಿ ನೋಡಿದ್ದೀರಾ. ಹಾಗೆ ಹೆಚ್ಚು ಹೇಳೋ ಅಗತ್ಯ ಇಲ್ಲ. ಈಗ ನಾವು ಪುನರ್ಮನನ ತರಗತಿಯಲ್ಲಿ ನಾವು
ನೆನಪನ್ನು ಮಾಡ್ಕೊಳ್ಳೋದು ಅಷ್ಟೇ, ಏನನ್ನು ಓದಿದ್ದೀವಿ ಅಂತಕ್ಕಂಥ ನೆನಪನ್ನು ಮಾಡ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳು. ಈಗ ಈತ ಪಂಪಾದಿಗಳಂತೆ ಸವ್ಯಸಾಚಿ ಆಗಿದ್ದಂತಹ ಕವಿ ಯಾರು ಅಂತ ಹೇಳಿದ್ರೆ ದುರ್ಗಸಿಂಹನು ಕೂಡ ಸವ್ಯಸಾಚಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವ ಅರ್ಜುನಿಗೆ ಸವ್ಯಸಾಚಿ ಅಂತ ಎಡಗೈಯಲ್ಲೂ ಬಾಣ ಬಿಡ್ತೇವೆ ಮತ್ತು ಬಲಗೈಯಲ್ಲೂ ಕೂಡ ಆತ ಬಾಣ ಬಿಡ್ತೇವೆ. ಅದಕ್ಕೋಸ್ಕರ ಅವನನ್ನು ನಾವು ಸವ್ಯಸಾಚಿ ಅಂತ ಹೇಳ್ಬಿಟ್ಟು ನಾವು ಪಂಪನನ್ನು ಕರಿತೀವಿ. ಹಾಗೆ ಇವನು ಕೂಡ ಸೈನ್ಯದ ದಂಡಾಧಿಕಾರಿಯೂ ಆಗಿದ್ದ ಮತ್ತು ಕವಿಯೂ ಕೂಡ ಆಗಿದ್ದ. ಪರಮಾತ್ಮಂ ಪರಮೇಶ್ವರಂ ಮುರಹರಂ ದೈವಂ ಮಹಾಯೋಗಗಳು ಗುರುಗಳು ಶಂಕರ ಭಟ್ರು ಅಂತ ಅವನೇ ಹೇಳ್ಕೊಂಡು ಶಂಕರ ಭಟ್ರನ್ನ ಗುರುಗಳು ಅಂತ. ಸ್ಮಾರ್ತ ಭಾಗವತ ಸಂಪ್ರದಾಯ ಪಂಡಿತ ಕುಲದಲ್ಲಿ ಹುಟ್ಟಿ ಬೆಳೆದವನಾಗಿ ತನ್ನೂರಾದ ಸೈಯಡಿಯಲ್ಲಿ ಹರಿಭವನನ್ನು ಈತ ಕಟ್ಟಿಸಿದ್ದಾನೆ. ಕರ್ನಾಟಕದ ಕಿಸುನಾಡಿನವನು ಈಶ್ವರಾಚಾರ್ಯ ಮತ್ತು ರೇವಾಂಬಿಕೆಯ ಮಗನಾಗಿ ಈ ದುರ್ಗಸಿಂಹ ಜನಿಸ್ತಾನೆ. ಕೆಮ್ಮೆ ಕುಲದ ಸ್ಮಾರ್ತ ಬ್ರಾಹ್ಮಣ ಮತ್ತು ಗೌತಮ ಗೋತ್ರದವನು. ದುರ್ಗಮಯ್ಯನ ಮೊಮ್ಮಗ ಈತನ ಗುರು ಮಹಾಯೋಗಿ ಶಂಕರ ಭಟ್ಟ. ಕಳೆದ ಒಂದು ಸ್ಲೈಡಲ್ಲಿ ನಾವು ನೋಡಿದ್ರ ಗುಣಾಢ್ಯನು ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥೆಗಳನ್ನು ಹೇಳಿದ್ದನು. ಆ ಕಥಾ ಸಮುದ್ರದಲ್ಲಿನ ಪಂಚರತ್ನಗಳಾದ 5 ಕಥೆಗಳನ್ನು ಆಯ್ದುಕೊಂಡು ಹೊಸಭಾಗ ಭಟ್ಟನು ಪಂಚತಂತ್ರವೆಂದು ಹೆಸರಿಟ್ಟು ಸಂಸ್ಕೃತದಲ್ಲಿ ಬರೀತಾನೆ. ನೋಡಿ, ಈ ಪಂಚತಂತ್ರದ ಮೂಲ ಎಲ್ಲ, ಕರ್ನಾಟಕ ಪಂಚತಂತ್ರದ ಮೂಲ ಎಲ್ಲಪ್ಪ ಅಂದರೆ ಗುಣಾಢ್ಯ ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥೆಗಳನ್ನು ಬರೀತಾನೆ. ಪೈಶಾಚಿಕ ಭಾಷೆ ಬಹಳ ಪುರಾತನವಾದ ಭಾಷೆ ಮತ್ತು ಭಾರತೀಯ ಎಲ್ಲ ಭಾಷೆಗಳ ಮೇಲೂ ಕೂಡ ತನ್ನ ಪರಿಣಾಮವನ್ನು ಬೀರಿದೆ. ಹಾಗೆ ಗುಣಾಢ್ಯನು ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥೆಗಳನ್ನು ಬರೀತಾನೆ. ಆ ಕಥಾ ಸಮುದ್ರ ಅದು 1, 2, 3 ಕಥಾ ಸಮುದ್ರದಲ್ಲಿ 5 ಕಥೆಗಳನ್ನು ಆಯ್ದುಕೊಂಡು ಹೊಸಭಾಗ ಭಟ್ಟ ಆ ಪಂಚತಂತ್ರದ ಸಂಸ್ಕೃತದಲ್ಲಿ ಬರೀತಾನೆ. ಆ ಹೊಸಭಾಗ ಭಟ್ಟ ಕೃತಿನ ಕನ್ನಡದಲ್ಲಿ ಹೊಸತಾಗಿ ವಿರಂಚಿಸುವೆ ಎಂದು ದುರ್ಗಸಿಂಹ ಹೇಳ್ತಾನೆ. ಹೊಸದಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ದುರ್ಗಸಿಂಹ ಕನ್ನಡದಲ್ಲಿ ಬರೆದಿದ್ದಾನೆ. ಸಂಸ್ಕೃತದಲ್ಲಿ ವಿಷ್ಣು ಶರ್ಮನ ಪಂಚತಂತ್ರವೊಂದು ಕೂಡ ಹೆಸರಾಗಿದೆ. ಹೊಸಭಾಗ ಭಟ್ಟ ಇನ್ನೊಂದು ಪಂಚತಂತ್ರವಿತ್ತೆಂದು ಮೊದಲು ತಿಳಿವು ಈ ಕನ್ನಡ ಗ್ರಂಥದಿಂದ ಒದಗಿತು. ಸಾಮಾನ್ಯವಾಗಿ ವಿಷ್ಣು ಶರ್ಮನಿಂದ ಭಿನ್ನವಾದ ಅಂಶಗಳನ್ನು ದುರ್ಗಸಿಂಹನ ಪಂಚತಂತ್ರ ಹೊಸಭಾಗ ಭಟ್ಟನ ಕೃತಿಯ ಸ್ವರೂಪವನ್ನು ತಿಳಿಸುತ್ತದೆ ಎನ್ನಬಹುದು. ಈಗ ಕಥೆಯನ್ನು ನೇರವಾಗಿ ನೋಡೋಣ. 2 ಗಿಳಿಗಳ ಕಥೆಯಲ್ಲಿ ಶ್ರೀಮನ್ನಾರಾಯಣನಿಗೆ ಸಮಾನನೆಂಬಂತಿದ್ದ ಜನೋದಯ ಎಂಬ ರಾಜ ಇದ್ದ. ಒಮ್ಮೆ ಬೇಟೆಯನ್ನಲು ಅವನು ಕಾಡಿಗೆ ತೆರಳುತ್ತಾನೆ. ವಿಷಯ ತಿಳಿದಂಥ ಆತನ ದಾಯಾದಿ ದ್ವೇಷವನ್ನು ಕಾರ್ತಾನೆ. ಹುಟ್ಟಿದ ಅಣ್ತಂದ್ರು ಬೆಳೀತಾ ದಾಯಾದಿಗಳು ಅಂತ ಅವನನ್ನು ಕೊಲ್ಲಬೇಕು ಅಂತ ಅವನು ಹಿಂಬಾಲಿಸ್ತಾನೆ. ಜನೋದಯ ರಾಜ ಬೇಟೆಗಾಗಿ ಕಾಡಿಗೆ ಪ್ರಯಾಣ ಬೆಳೆಸ್ತಾನೆ. ಇದನ್ನು ತಿಳಿದಂತಹ ಆತನ ದಾಯಾದಿ ಜನೋದಯನ ಕೊಲ್ಲಲು ಸಂಚು ಮಾಡಿ ಆತನನ್ನು ಹಿಂಬಾಲಿಸ್ಕೊಂಡ್ಬರ್ತಾನೆ. ಜನೋದಯ ರಾಜ ದೂರದಿಂದಲೇ ತನ್ನ ದಾಯಾದಿಯನ್ನು ಗುರುತಿಸ್ತಾನೆ. ತನ್ನ ಹಗೆಯಾದಂತಹ ದಾಯಾದಿಯಿಂದ ನಿಷ್ಕಾರಣವಾಗಿ ಯಾಕೆ ಸಾಯಬೇಕು ಎಂದು ಭಾವಿಸಿದಂತಹ ಜನೋದಯ ಮಹಾರಾಜ ಬದುಕಿದವನೇ ಬಂಟ ಎಂಬ ನಾಳ್ನುಡಿಯಂತೆ ಆತನಿಂದ ತಪ್ಪಿಸಿಕೊಳ್ಬೇಕು ಅಂತ ಆತ ತೀರ್ಮಾನವನ್ನು ಮಾಡ್ತಾನೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬ ಮಾತಿನಂತೆ ಶರೀರವಿರುವುದೇ ಪರರ ಹಿತಕ್ಕಾಗಿ ಎಂಬಂತೆ ತಾನು ಏರಿ ಬಂದ ಕುದುರೆಯ ಮೈಯನ್ನು ಮೃದುವಾಗಿ ಸವರ್ತಾನೆ. ಅದು ಗಾಳಿಗೆ ಗರಿಮೂಡಿತೋ ಎಂಬಂತೆ, ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡೋದನ್ನ, ಗಾಳಿಗೆ ಗರಿಮೂಡಿತೋ ಎಂಬಂತೆ ಮನಸ್ಸಿನ ವೇಗಕ್ಕಿಂತ ಅತಿ ವೇಗವಾಗಿ, ಜಗತ್ತಿನಲ್ಲಿ ಯಾವುದು ವೇಗ ಅಂತ ಕರೀತಾರೆ ಅಂದರೆ ಮನಸ್ಸಿನ ವೇಗ ಅಂತ. ನಾವಿಲ್ಲಿ ಕೂತಿರ್ತೀವಿ, ನಾವು ಮನಸ್ಸು ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಹೇಳ್ತಿರ್ತಾರೆ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಈಗ ಪಾರ್ಕಿಂಗ್ ಮಾಡ್ತಾರೆ ವಾಹನಗಳನ್ನ, ಹಾಗೆ ವಿದ್ಯಾರ್ಥಿಗಳು ಬಾಡಿ ಪಾರ್ಕಿಂಗ್ ಮಾಡಿರ್ತಾರೆ, ಅವ್ರ ಮನಸ್ಸು ಬೇರೆ ಕಡೆ ಎಲ್ಲೋ ಇರ್ತದೆ ಅಂತ. ಹಾಗಾಗಿ ಈಗೆಲ್ಲ ಏನಪ್ಪ ಅಂದರೆ ಬಾಡಿ ಪಾರ್ಕಿಂಗ್ ಅಷ್ಟೇ, ದೇಹ ಮಾತ್ರ ಇರುತ್ತೆ, ಮನಸ್ಸು ಮಾತ್ರ ಇರೋದಿಲ್ಲ. ಹಾಗಾಗಿ ಗಾಳಿಗೆ ಗರಿ ಮೂಡಿತೋ ಎಂಬಂತೆ, ಗಾಳಿಗೆ ರೆಕ್ಕೆ ಬಂದಿದ್ದರಿಂದ ಮನಸ್ಸಿನ ವೇಗಕ್ಕಿಂತಲೂ ಕೂಡ ಅತಿ ವೇಗವಾಗಿ ಹೋಗ್ತಾ ಇದೆ. ಒಂದು ದೂರದ ಬೇಡರ, ಅದೇ ಬೇಟೆ ಆಡ್ತಕ್ಕಂಥ, ಕಾಡಿನಲ್ಲಿ ಬೇಟೆ ಆಡ್ತಕ್ಕಂಥ ಆ ಬಿಡಾರ ಬಳಿ ಬಂದು ಅವನ ಕುದುರೆ, ಜನೋದಯನ ಕುದುರೆ ಬಂದು ನಿಲ್ಲುತ್ತೆ. ಆಯಾಸವನ್ನು ಪರಿಹರಿಸಿಕೊಳ್ಳಲು ಕೆಲ ಕಾಲ ಅಲ್ಲೇ ವಿಶ್ರಮಿಸಿಕೊಳ್ಳಬೇಕು ಅಂತ ನಿಶ್ಚಯಿಸಿದಂತಹ ಜನೋದಯನಿಗೆ ಆಶ್ಚರ್ಯ ಬಹಳ ಕಾದಿತ್ತು. ಅಲ್ಲಿನ ಬಿಡಾರದಲ್ಲಿದ್ದ ಪಂಜರದ ಗಿಳಿಯು ಜನೋದಯನನ್ನು ಕಂಡು ತನ್ನ ಯಜಮಾನನ ಕಿರಾತಾಧೀಶನಿಗೆ ಈ ರೀತಿಯಾಗಿ ಹೇಳುತ್ತೆ. ಅಂದರೆ ಆಯಾಸ ಆಗಿದೆ, ಪರಿಹರಿಸ್ಕೋಬೇಕು ಅಂತ ಅಲ್ಲೇ ಸ್ವಲ್ಪ ವಿಶ್ರಮಿಸ್ಕೋಬೇಕು ಅಂತ ನಿಂತ್ಕೋತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಆ ಬಿಡಾರದಲ್ಲಿ ಒಂದು ಪಂಜರದ ಒಳಗೆ ಒಂದು ಗಿಳಿ ಇರುತ್ತೆ. ಅಂದರೆ ಮಾಮೂಲಿ ಸಹಜವಾಗಿ ಮರದ ಮೇಲೆ ಇರ್ತಕ್ಕಂಥ ಗಿಳಿಯಲ್ಲ, ಪಂಜರದ ಒಳಗಿರ್ತಕ್ಕಂಥ ಗಿಣಿ. ಆ ಗಿಣಿ ಜನೋದಯನನ್ನ ಕಂಡೇನಂತ ಹೇಳುತ್ತೆ. ತನ್ನ ಯಜಮಾನ ಇರ್ತಾನಲ್ಲ, ಆ ಕಿರಾತ ಅಂದರೆ ಬೇಟೆಗಾರ, ಅವನಿಗೆ ಈ ರೀತಿಯಾಗಿ ಹೇಳುತ್ತಂತೆ. ಏನಂತ ಹೇಳುತ್ತೆ ನೋಡೋಣ, ನೆನಪಿಸ್ ಮಾಡ್ಕೊಳ್ಳೋಣ. ಈಗಾಗಲೇ ನಾವು ಕಲ್ತಿದ್ದೀವಿ. ಪಂಜರದ ಗಿಳಿಯು ತನ್ನ ಒಡೆಯನಾದ ಬಿಡನನ್ನು ಕಂಡು, ಎಲೈ ಶಬರರಾಜ, ಬಗೆ ಬಗೆಯ ಚಿನ್ನಾಭರಣಗಳನ್ನು ತೊಟ್ಟಿಕೊಂಡು ಬಹಳ ಕಳವಳದಿಂದ ಇಲ್ಲಿಗೆ ಬಂದಿದ್ದಾನೆ. ನೀನು ನಿರ್ದಾಕ್ಷಿಣ್ಯವಾಗಿ ಅವನಲ್ಲಿರುವ ಚಿನ್ನಾಭರಣಗಳನ್ನು ಕಸಿದಿಕೋ ಎಂಬುದಾಗಿ ಹೇಳುತ್ತೆ. ನೋಡು, ಯಾವನೊಬ್ಬ ಬಂದಿದ್ದಾನೆ ವ್ಯಕ್ತಿ, ಅವನು ಮೈ ತುಂಬ ಚಿನ್ನಾಭರಣ ಒಡವೆ ವಸ್ತೆಲ್ಲ ಹಾಕೊಂಡ್ಬಂದಿದ್ದಾನೆ, ಮತ್ತು ಅವನು ಗಾಬರಿಯಿಂದ ತಳಮಳದಿಂದ ಬಂದಿದ್ದಾನೆ. ಹಾಗಾಗಿ ಅವನ ಮೇಲೆ ನೇರವಾಗಿ ಆಕ್ರಮಣ ಮಾಡೋದು. ನೀನು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಕರುಣೆ ಅನುಕಂಪ ತೋರಿಸ್ಬೇಡ ಅವನ ಮೇಲೆ, ಹೋಗಿ ಅವನನ್ನು ಹಿಡಿದು ಅವನ ಹಗ್ಗ ಕಟ್ಟಿ ಅವನ ಚಿನ್ನಾಭರಣಗಳನ್ನು ಕಸಿದುಕೋ ಅಂತ ಮಾತನ್ನು ಹೇಳುತ್ತೆ. ಈ ಗಿಳಿಯ ಮಾತನ್ನು ಕೇಳಿದಂಥ ರಾಜ ಜನೋದಯ ಅಲ್ಲಿ ನಿಲ್ಲಕಾಲ ಭಯ ಶುರುವಾಗ್ಬಿಡುತ್ತೆ. ನಿಲ್ಲಲಾರದೆ ಭಯಗೊಂಡು ಅಲ್ಲಿಂದ
ಜಾಗ ಖಾಲಿ ಮಾಡ್ತಾನೆ. ಮುಂದೆ ದಟ್ಟವಾದಂತಹ ಕಾಡಿನ ಮಧ್ಯದಿಂದ ಬಹಳ ಎತ್ತರ ಮತ್ತು ದಟ್ಟವಾದಂತಹ ಕಾಡಿನ ಮರಗಳ ಗುಂಪಿನ ನಡುವೆ ಬರ್ತಾನೆ ತಪ್ಪಿಸ್ಕೊಂಡು ಅಲ್ಲಿಂದ ಮೊದಲೇ ತಪ್ಪಿಸ್ಕೊಂಡಿದ್ದಿಲ್ಲಿ ಅಂತ ಹೇಳಿದ್ರೆ ತನ್ನ ದಾಯಾದಿಯಿಂದ ತಪ್ಪಿಸ್ಕೊತಾನೆ. ಹೋಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋ ಅಂದ್ರೆ ಇಲ್ಲಿ ಬೇರೆ ಗಿಳಿಯವನನ್ನ ಕಟ್ಟಾಕೋನನ್ನ ಕಸಿದ್ಕೊಂತಾರೆ. ಅದಕ್ಕೋಸ್ಕರ ಮತ್ತೆ ಜೀವ ಉಳಿಸ್ಕೋಸ್ಕರ 2ನೇ ಬಾರಿ ಓಡೋಕೆ ಶುರು ಮಾಡ್ತಾರೆ. ಓಡ್ತಾ ಒಂದು ದೊಡ್ಡ ಕಾಡು ಹೆಂಗೆ ಅಂತಿರುತ್ತೆ, ಕೆಲವು ಕಾಡು ಅಂತ ಹೇಳಿದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬರ್ತದೆ. ಸೂರ್ಯನ ಕಿರಣಗಳೇ ಭೂಮಿಯನ್ನು ತಲುಪೋದಿಲ್ಲ, ಆ ಥರ ಮರಗಳು ಒತ್ತೊತ್ತಾಗಿ ಇರ್ತಕ್ಕಂಥ ಒಂದು ದಟ್ಟವಾದಂತಹ ಕಾಡಿನ ಮರಗಳ ಗುಂಪಿನ ನಡುವೆ ಆತ ಬರ್ತಾನೆ. ಹೇಗೆ ಕಾಣ್ತಾ ಇರ್ತದಪ್ಪ ಅದು ಅಂದರೆ, ಸ್ವರ್ಗಕ್ಕೆ ಹೋಗಲು ಸೋಪಾನ ಕಟ್ಟಿದಂತೆ ಏರುತ್ತಿದ್ದ ಹೊಗೆಯನ್ನು ಕಂಡನು. ಸ್ವರ್ಗಕ್ಕೆ ಅಲ್ಲಿಂದ ದಾಟ ಕಾಡಿನ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಹೊಗೆ ಬರ್ತಾ ಇದೆ. ಆ ಹೊಗೆ ಹೆಂಗೆ ಕಾಣ್ತಾ ಇದೆಯಾ ಅವನಿಗೆ ಅಂತ ಹೇಳಿದ್ರೆ, ಸ್ವರ್ಗಕ್ಕೆ ಈ ಏರುತ್ತಿದ್ದಂಥ ನೋಡಿ ಸೋಪಾನ ಕಟ್ಟಿರೋ ಹಾಗೆ ಕಾಣ್ತಾ ಇದೆಯಂತೆ. ಅದನ್ನು ಆತ ನೋಡ್ತಾನೆ. ಅಲ್ಲಿಯೂ ಕೂಡ ಭಯಗೊಂಡ್ತಾನೆ. ಅಯ್ಯಪ್ಪ ಇದೇನಪ್ಪ ಇದು ಹೊಗೆ ಬರ್ತಾ ಇದೆಯಲ್ಲ ಈ ಕಾಡಿನಲ್ಲಿ, ಅಲ್ಲಿ ಒಂದು ಬೇಟೆಗಾರ ಇದ್ದ, ಗಿಳಿ ಇತ್ತು, ನನ್ನ ಹಿಡಿ ಕಟ್ಟು ಅಂತ ಆಯಿತು, ಇಲ್ಲೇ ಇದೆಯಲ್ಲಪ್ಪ ಅಂತ ಅವನಿಗೆ ಭಯ ಆಗುತ್ತೆ. ಭಯಗೊಳ್ತಾ ಆದದ್ದಾಗಲಿ ಇನ್ನೇನು ಮಾಡೋಕ್ಕಾಗತ್ತೆ, ಇಲ್ಲಿ ಗಂಟೆ ಓಡ್ಬಿಟ್ಟು ಮತ್ತೆ ಇಲ್ಲಿ ಓಡೋಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಆದದ್ದಾಗಲಿ ಅಂತ ಇನ್ನೇನು ಮಾಡೋದು ಅಂತ ಬೆಳೆದ ಅಶ್ವವನ್ನು ಅಲ್ಲೇ ನಿಲ್ಲಿಸ್ತಾನೆ. ಯಾಕೆಂತೇಳಿ ಕುದುರೆಗೂ ಕೂಡ ಶಕ್ತಿ ಇರೋದಿಲ್ಲ. ದೇವರೇ ಗತಿ ಅಂದುಕೊಳ್ಳೋ, ಇನ್ನೇನು ಮಾಡೋದು, ಇಲ್ಲಿ ಕಡೆ ತಪ್ಪಿಸ್ಕೊಂಬಂದಿದ್ದೀನಿ, ಇಲ್ಲಿ ಮತ್ತೆ ಓಡೋಕ್ಕೆ ಸಾಧ್ಯವಿಲ್ಲ, ನಾನು ಓಡ್ತೀನಿ ಅಂತೇಳಿ ನನ್ನ ಕುದುರೆ ಓಡೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲ, ದೇವರೇ ಗತಿ ಏನಾದರೂ ಆದಾಗಲಿ ಅಂತ ಹೋಮದ ಕಂಪಿನ ತಂಗಾಳಿ ಅವನ ಆಯಾಸವನ್ನು ಹೋಮದಿಂದ ಬಂದಂಥ ಒಂದು ತಂಗಾಳಿ ಅವನ ಆಯಾಸವನ್ನು ಪರಿಹರಿಸಿತು. ಬೀಸುತ್ತಿದ್ದ ತಂಗಾಳಿನ ರಾಜ ಜನೋದನ ದೇಹದ ಬಳಲಿಕೆ ಆ ತಂಗಾಳಿಯಿಂದನೇ ಅವನ ಪರಿಹಾರ ಆಯಿತು. ಒಂದು ರೀತಿ ಸಮಾಧಾನ, ನೆಮ್ಮದಿ, ನಿಟ್ಟುಸಿರನ್ನು ಬಿಟ್ಟ. ಆ ಧೂಪದ ಸುವಾಸನೆಯ ಮೂಲಕ ಇದು ಋಷ್ಯಾಶ್ರಮಗಳ ಹೋಮಕುಂಡದಿಂದ ಬರುತ್ತಿರುವುದು ನಿಶ್ಚಯಿಸಿದ. ಅವನಿಗೆ ಯಾವಾಗ ಈ ಹೋಮಕುಂಡದ ಹೊಗೆ ಬರ್ತದ, ಹೊಗೆಯ ಸುವಾಸನೆ ನೋಡಿದ ತಕ್ಷಣ ಅನ್ನಿಸ್ತು ಇದು ಎಲ್ಲೋ ಋಷಿಗಳ ಆಶ್ರಮ ಇದೆ. ಯಾಕೆ ಅಂತ ಹೇಳಿದ್ರು ಹೋಮಕುಂಡದಲ್ಲಿ ಬರ್ತಕ್ಕಂತಹ ಹೊಗೆಯ ವಾಸನೆ ಇದು ನನಗೆ ಪರಿಚಯ ಇದೆ. ಅರಮನೆಗಳಲ್ಲಿ ನಾನು ಕೂಡ ಸಾಕಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿಸಿದ್ದೀನಿ, ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ಹಾಗಾಗಿ ಇಲ್ಲೆಲ್ಲೋ ಕೂಡ ಋಷ್ಯಾಶ್ರಮಗಳ ಹೋಮಕುಂಡ ಬರ್ತಾ ಇದೆ ಅಂತ ಅದೇ ಮಾರ್ಗವಾಗಿ ಆ ವಾಸನೆ ಬಂತಂತಲ್ಲ, ಅದೇ ವಾಸನೆಯ ಮಾರ್ಗವನ್ನು ಹಿಡಿದು ಅವನು ಆಶ್ರಮದ ಕಡೆ ಅವನು ಹೊರಡ್ತಾನೆ. ಜನೋದಯ ರಾಜ ಋಷಿಗಳ ಆಶ್ರಮದಿಂದ ಬರುತ್ತಿದ್ದಂಥ ಧೂಪದ ಮಂದಾನಿಲ ನೋಡಿ, ಮಂದಾನಿಲ ಎಷ್ಟು ನಿಧಾನಕ್ಕೆ ಬರ್ತಕ್ಕಂಥದ್ದು. ಮಂದಾನಿಲ ಜನೋದಯನಿಗೆ ದೈಹಿಕ ಆಯಾಸ ಎಲ್ಲವೂ ಕೂಡ ದೂರವಾಗ್ತದೆ, ಮತ್ತಷ್ಟು ಹತ್ರ ಆಗ್ತಾನೆ. ಆ ಒಂದು ಧೂಪದ ಹೊಗೆಗೆ ಭಾಳಷ್ಟು ಅವನಿಗೆ ದೈಹಿಕ ಆಯಾಸ ಎಲ್ಲ ಯಾಕೆ ಅಂತ ಹೇಳಿದ್ರೆ ಹೋಮದಲ್ಲಿ ವಿವಿಧ ಜಾತಿಯ ಮರಗಳ ಒಣ ಎಲೆಗಳನ್ನು ಮತ್ತು ತುಪ್ಪವನ್ನು ಹೀಗೆ ಹಲವು ರೀತಿಯ ವಿವಿಧ ವೃಕ್ಷಗಳ ಎಲೆಗಳನ್ನು ಮತ್ತು ಕಟ್ಟಿಗಳನ್ನು ಹಾಕಿರೋದ್ರಿಂದ ಅದು ಸಹಜವಾಗಿ ಒಂದು ಔಷಧೀಯ ಗುಣವೂ ಕೂಡ ಆ ಒಂದು ಇದಕ್ಕೆ ಒಂದು ಸಹಜ ಕಂಪು ಕೂಡ ಇರುತ್ತೆ. ಆಗ ಆಶ್ರಮದ ಆವರಣದಲ್ಲಿ ನಡೀತಿದ್ದ ಚಟುವಟಿಕೆಗಳನ್ನು ಆತ ಗಮನಿಸ್ತಾನೆ ದೂರದಿಂದ. ಹೋಮಕ ಏನೇನಿರ್ತದೆ ಅವನಿಗೆ ಆಶ್ಚರ್ಯ ಆಗ್ತದೆ ಅಂದರೆ, ಹೋಮ ಕಾರ್ಯ ಕರೆಯುವ ಕಾಮಧೇನುಗಳು, ಬೇಕಾದಷ್ಟು ಕಾಮಧೇನು ಅಂತ ಹೇಳಿದ್ರೆ ಕೇಳೋದನ್ನು ಕೊಡ್ತಕ್ಕಂಥ ಆ ಥರ ಬೇಕಾದಷ್ಟು ಕಾಮಧೇನುಗಳು ಇದೆಯಂತೆ. ಆಮೇಲೆ ಹೋಮಧೇನುಗಳು ಜೊತೆಗೆ ಪಲಾಶ, ಅಶ್ವತ್ಥ, ಹತ್ತಿ, ಎಕ್ಕ, ಆಲ, ಶಮಿ ಮೊದಲಾದ ಒಣಸೌದೆಗಳು ಅಲ್ಲಿ ಇದ್ದಂತೆ. ಈ ಎಲ್ಲ ಸೌದೆಗಳನ್ನು ಸೇರಿಸಿದಾಗಲೇ ಆ ಒಂದು ಸುವಾಸನೆ ಬರ್ತಕ್ಕಂಥದ್ದು ಯಾವುದು ಹೋಮದ್ದು. ಜೊತೆಗೆ ಹೂಗಳೇನಿತ್ತು ಅಲ್ಲಿ ಮಲ್ಲೆ, ನಿತ್ಯ ಮಲ್ಲಿಗೆ, ಮಂದಾರ, ಕನ್ನೈದಿಲೆ, ನಂದಿಬಟ್ಲು, ತ್ರಿಸಂಧ್ಯ, ಬಂದೂಕ ಕದಂಬ, ಹೊಂಗಣಿಗಿಲೆ, ಕಣಿಗಿಲೆ ಹೂ ನಿಮ್ಗೆ ಗೊತ್ತು, ಬೆಟ್ಟದ ಆವರೆ, ಬಿಳಿಯ ನೈದಿಲೆ, ಬರುಳ, ಕುರುವಕ ತಾವರೆ, ತಿಲಕ, ಸಂಪಿಗೆ, ಪಾದರಿ, ಪಾರಿಜಾತ, ಜಾಜಿ, ಸುರವನ್ನೆ, ಮಲ್ಲಿಗೆಗಳನ್ನು ಕಂಡು ಬರುತ್ತಿದ್ದ ಮತ್ತು ಜೊತೆಗೆ ಕೊಂಡು ಬರುತ್ತಿದ್ದಂಥ ಶಿಷ್ಯಗಣವನ್ನು ಕೂಡ ಆತ ಗಮನಿಸ್ತಾನೆ. ಹಾಗೆಯೇ ಮೊಸರು, ಜೇನುತುಪ್ಪ, ಹಾಲು, ಗೋಮಯ, ಗೋಮೂತ್ರಗಳನ್ನು, ಪುಣ್ಯ ತೀರ್ಥೋದಗಳನ್ನು ಕಲಶಗಳಲ್ಲಿ ತುಂಬಿಕೊಂಡ ಪರಿಚಾರಕರು, ದಾಳಿಂಬೆ, ಕಬ್ಬು, ಹಲಸು, ನೇರಳೆ, ಸವಿಯಾದ ಮಾವು, ತೆಂಗು, ಕಿತ್ತಳೆಯ ಮರಗಳು ಮತ್ತು ಅನೇಕ ರೀತಿಯ ಫಲಗಳನ್ನು ಹೊತ್ತು ನಿಂತಹ ಮರಗಳಲ್ಲಿ ಸುತ್ತ ಇರ್ತವೆ. ಕೋಗಿಲೆಯ ಮೃದುವಾದ ಧ್ವನಿ, ದುಂಬಿಗಳ ಜೇಂಕಾರ ಬರ್ತಾ ಇರ್ತದೆ. ಪಂಡಿತರೊಂದಿಗೆ ಗಿಳಿಗಳು ಚರ್ಚೆ ಮಾಡ್ತಿದ್ದಂತೆ, ಗುಂಪು ಮತ್ತು ರಾಜಹಂಸಗಳು ಇದ್ವಂತೆ. ತಪೋಧನರಿಗೆ ಪೀಠಗಳನ್ನು ಕಟ್ಟಿ ಧೂಪ ದೀಪಗಳಿಂದ ಕೊಟ್ಟು ಸೇವೆ ಮಾಡುತ್ತಿರುವ ಚುರುಕಿನ ಮಂಗಗಳ ಸಮೂಹ ನೋಡಿ, ಮಂಗಗಳು ಕೂಡ ಸಹಾಯವನ್ನು ಮಾಡ್ತಾ ಇದೆ ಹೋಮಕ್ಕೆ. ತಪೋಧನರಿಗೆ ಪೀಠಗಳನ್ನು ಕಟ್ಕೊಡ್ತಾ ಇದೆ, ಧೂಪ ದೀಪಗಳನ್ನು ಕೊಟ್ಟು ಸೇವೆ ಮಾಡ್ತಾ ಇದೆ ಅಂತೆ. ಎಡವಿ ಬೀಳುತ್ತಿದ್ದ ಮುನಿಗಳನ್ನು ಕೈ ಹಿಡಿದು ಎತ್ತುವ ಕೋತಿಗಳ ಗುಂಪು, ವಯಸ್ಸಾದಂಥ ಮುನಿಗಳು ಎಡವಿ ಬಿದ್ದರೆ ಅವ್ರನ್ನ ಕೈ ಹಿಡ್ತಕ್ಕಂಥ ಒಂದು ಕೋತಿಗಳ ಸಮೂಹವೇ ಅಂತಾರೆ. ಇಲ್ಲಿ ಪ್ರಕೃತಿಯ ಎಲ್ಲ ಪ್ರಾಣಿಗಳು ಕೂಡ ಈ ಒಂದು ಸಹಭಾಗಿತ್ವವನ್ನು ಹೊಂದಿದ್ದವು ಈ ಒಂದು ಋಷಿಗಳ ಆಶ್ರಮದಲ್ಲಿ. ಎಷ್ಟು ಒಂದು ಆತ್ಮೀಯ ಒಂದು ವಾತಾವರಣ ಅಲ್ಲಿ ಇತ್ತು ಅಂತಕ್ಕಂಥದ್ದನ್ನು. ಹೋಮಾಗ್ನಿಯನ್ನು ನಂದಿಸಲು ಕುಂದಿಸಲು ಬಿಡದೆ ಒಣಗಿದ ಸಾಧನಗಳು ಜೋಡಿಸುವ ಆನೆಗಳು, ಹೋಮಾಗ್ನಿ ಯಾವ ಕಾರಣಕ್ಕೂ ಅದು ಆರಬಾರ್ದು, ನಿರಂತರವಾಗಿ ಮಾಡಬೇಕು ಅಂತ ಆನೆಗಳು ಒಂದು ಸಾಧನ ಜೋಡಿಸ್ತಾ ಇದ್ವಂತೆ. ಕಣಿವೆಯ ಹಣ್ಣನ್ನು ಕೊಂಬುಗಳಿಂದ ಎತ್ತಿ ತಂದು ಮುಂದೆ ಹಾಕುತ್ತಿರುವ ಗಜಗಳ ಗುಂಪು,
ತೀರ್ಥಸ್ನಾನಕ್ಕಾಗಿ ಪ್ರಯಾಣಿಸುವಂತಹ ವಾನಪ್ರಸ್ಥ ಜನರ ದೋತ್ರ ಮತ್ತು ಪವಿತ್ರ ಜಪಸರಗಳನ್ನು ಸ್ನಾನ ಮಾಡೋಕ್ಕೆ ಹೋದಾಗ ಎಲ್ಲಿಡೋದು ಈ ದೋತ್ರ ಮತ್ತು ಜಪಸರಗಳನ್ನು, ಅದಕ್ಕೋಸ್ಕರನೇ ತಮ್ಮ ಕವಲು ಕೊಂಬುಗಳು ಸಿಕ್ಕಿಸಿಕೊಂಡಂಥ ಅವರದ್ದು ನಡೆಯುವಂತಹ ಸಾರಂಗಗಳು ತಮ್ಮ ಕೊಳ್ಳಲ್ಲಿ ತಮ್ಮ ಇದರಲ್ಲಿ ಯಾವುದು ಕೊಂಬುಗಳಲ್ಲಿ ಋಷಿಮುನಿಗಳಂತಹ ವಾನಪ್ರಸ್ಥ ಋಷಿಮುನಿಗಳ ದೋತ್ರಗಳನ್ನು, ವಸ್ತ್ರಗಳನ್ನು, ಜಪಸರಗಳನ್ನು ಅದು ಇಟ್ಕೊಂಡಿದ್ವಂತೆ. ಆಹಾರದಲ್ಲಿ ನೊಣಗಳು ಬೀಳದಂತೆ ತಮ್ಮ ಬಾಲಗಳಿಂದ ಬೀಸುತ್ತಾ ಚಮರಿ ಮೃಗಗಳು, ಅಲ್ಲಿ ತಯಾರಿಸ್ತಕ್ಕಂಥ ಆಹಾರಕ್ಕೆ ನೊಣಗಳು ಬೀಳಬಾರ್ದು, ಚಮರಿ ಮೃಗಗಳು ತಮ್ಮ ಬಾಲವನ್ನು ಬೀಸ್ತಾ ಇದ್ದಂತೆ. ಮುನಿಗಳ ಪಕ್ಕದಲ್ಲಿ ಯಾವಾಗಲೂ ಅಗಲದೇ ಇರುವಂಥ ಆನೆ, ಜಿಂಕೆ, ಹರಿಣ, ಮೊಳ, ಸಾರಂಗ ಮುಂತಾದ ಪ್ರಾಣಿಗಳಿದ್ದಂತೆ. ಎಲ್ಲ ಮೃಗಗಳೊಡನೆ ಬದ್ಧ ವೈರತ್ವವನ್ನು ಬಿಟ್ಟು ಒಂದೊಂದು ಪ್ರೀತಿಸುವ ದೃಶ್ಯ. ಸಿಂಹ, ಶರಭ, ಶಾರ್ದೂಲ, ಸರ್ಪ ಮೊದಲಾದ ಕ್ರೂರ ಸಮೂಹಗಳು ಕೂಡ ಅಲ್ಲಿ ಇದ್ವಂತೆ. ಅಲ್ಲಿದ್ದ ಒಂದು ರಾಜಕೀರ ಕಂಡು ಎಲೆ ಮಹಾಪುರುಷ ಒಂದು ಗಿಣಿ ಇಷ್ಟೆಲ್ಲ ದೃಶ್ಯ ಅಂದರೆ ಬಹಳ ಅದ್ಭುತವಾದ ದೃಶ್ಯವನ್ನು ನೋಡ್ತಾನೆ. ನೀವು ಮೂರದಲ್ಲಿ ನೀವು ಕಳೆದ ಒಂದು ಅಧಿವೇಶನದಲ್ಲಿ ತಾವು ನೋಡಿರ್ಬೋದು, ಮೊದಲನೇ ಎರಡನೆಯ ಒಂದು ಅಧಿವೇಶನದಲ್ಲಿ ಅಥವಾ 2 ಮತ್ತು 3 4ನೇ ಅಧಿವೇಶನದಲ್ಲಿ ತಾವು ನೋಡಿರ್ತೀರ. ಭಾಳ ಸೊಗಸಾದಂಥ ಅದ್ಭುತವಾದಂಥ ವರ್ಣನೆಯನ್ನು ಅಲ್ಲಿ ಕೊಡ್ತಾರೆ. ಹಾಗಾಗಿ ಒಂದು ರಾಜಕೀಯ ಒಂದು ಗಿಣಿ ಹೇಳ್ತೀವಿ, ಎಲೆ ಮಹಾಪುರುಷ ನೀನು ಮತ್ತು ಕುದುರೆಯೂ ಕೂಡ ತುಂಬ ಬಳಲಿದ್ದೀರಿ, ಇಂದು ನೀವು ಈ ಋಷಿಗಳ ಆಶ್ರಮದಲ್ಲಿ ವಿಶ್ರಮಿಸಿಕೊಂಡು ಹೋಗಿ ಅಂತ ನೋಡೋ ಒಂದು ಗಿಳಿ ಹೇಳ್ತಾರೆ. ಎಲೆ ಮಹಾಪುರುಷ ನೋಡಿ ಎಷ್ಟು ಗೌರವವನ್ನು ಸಂಬೋಧನೆ ಮಾಡ್ತಾರೆ. ನೀನು ಮತ್ತು ಕುದುರೆ ಇಬ್ಬರು ಕೂಡ ಬಳಲಿದ್ದೀರಾ, ಹಾಗಾಗಿ ಇಂದು ನೀವು ಈ ಋಷಿಗಳ ಆಶ್ರಮದಲ್ಲಿ ವಿಶ್ರಮಿಸಿಕೊಂಡು ಹೋಗಿ ಅಂತ ಹೇಳುತ್ತಂತೆ. ಈ ಗಿಳಿಯ ಆಹ್ವಾನವನ್ನು ಮನ್ನಿಸಿ ಒಂದು ಹೂಗಳದ ದಡದ ಮಾವಿನ ಮರದ ಬುಡದಲ್ಲಿ ಹಲ್ಲಣವನ್ನು ಬಿಚ್ಚಿ, ಕುದುರೆ ಮೇಲೆ ಕೂತ್ಕೊಳ್ತಕ್ಕಂಥ ಒಂದು ಸಾಧನ, ಅದನ್ನು ಬಿಚ್ಚಿ ಕುದುರೆಗೆ ನೀರನ್ನು ಕುಡಿಸಿ ತಾನು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಪೂರೈಸ್ಕೊತಾನೆ. ಅಲ್ಲಿಯೇ ಹತ್ತಿರವಿದ್ದಂಥ ಆಶ್ರಮದ ಗುರುಗಳ ಸಮೀಪಕ್ಕೆ ಬಂದು ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ. ನೀವು ದೇವತಾ ಸ್ವರೂಪರು, ತತ್ವ ಧರ್ಮ ತಪಸ್ಸು ಕುರಿತು ಹೇಳಿರಿ ಅಂತ ಕೇಳ್ತಾನೆ. ಹುಟ್ಟು ಸಾವ ಆಗ ಋಷಿಗಳ ಹತ್ರ ಬಂದ ತಕ್ಷಣ ತತ್ವ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ದೇವರು ಅಂದ್ರೆ ಏನು ಅಂತಕ್ಕಂಥದ್ದನ್ನು ಕೇಳ್ತಾನೆ ಅಲ್ಲಿಯ ಋಷಿಗಳನ್ನು. ಅವ್ರು ಯಾಕೆಂದರೆ ಒಂದು ನೆಮ್ಮದಿ, ಒಂದು ಶಾಂತಿಯಾದಂಥ ವಾತಾವರಣ, ದಾಯಾದಿಯಿಂದ ತಪ್ಪಿಸ್ಕೊಂಡಿದ್ದ ಜೀವ ಬೇಕೋಸ್ಕರ, ನಂತರ ಕಾಡಲ್ಲಿ ಬೇಡರಿಂದ ತಪ್ಪಿಸ್ಕೊಂಡಿದ್ದಾನೆ. ಹಾಗೆ ಒಂದು ರೀತಿ ಸುಂದರವಾದ ಒಂದು ಆತ್ಮೀಯ ವಾತಾವರಣ ನೋಡಿದ ತಕ್ಷಣ ಅವನಿಗೆ ಖುಷಿಯಾಗುತ್ತೆ. ಆಗ ಅವ್ರನ್ನ ಋಷಿಗಳನ್ನ ಕೇಳ್ತಾನೆ, ದೇವರು ಅಂದ್ರೇನು, ಧರ್ಮ ಅಂದ್ರೇನು ಅಂತ. ಅದಕ್ಕೆ ಋಷಿಮುನಿಗಳು ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹುಟ್ಟು ಸಾವು ಇಲ್ಲದವನೇ ದೇವರು, ಆತನ ನುಡಿಯೇ ನಮಗೆ ತತ್ವ, ಇತರ ಪ್ರಾಣಿಗಳ ಮೇಲೆ ಇರುವ ಜೀವದೆಯೇ ಧರ್ಮ. ಹುಟ್ಟು ಸಾವಿಲ್ಲದವನು ದೇವರು, ಅವನು ಹೇಳ್ತಕ್ಕಂಥ ನುಡಿನೇ ತತ್ವ, ಇತರ ಪ್ರಾಣಿಗಳ ಮೇಲೆ ಇರುವಂಥ ಜೀವದೆಯೇ ಧರ್ಮ. ತಮ್ಮ ಇಂದ್ರಿಯವನ್ನು ನಿಗ್ರಹ ಮಾಡುವುದೇ ತಪಸ್ಸು, ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದೇ ತಪಸ್ಸು ಎಂದು ಋಷಿಗಳು ರಾಜನಿಗೆ ಹೇಳ್ತಾರೆ. ತಪಸ್ಸು ಅಂದರೆ ಬೇರೆ ಏನಿಲ್ಲ, ನಮ್ಮ 5 ಪಂಚೇಂದ್ರಿಯ ಇದೆಯಲ್ಲ ಅದನ್ನು ನಾವು ಹದ್ದುಬಸ್ತಲ್ಲಿ ಇಟ್ಕೊಂಡ್ರೆ, ನೀವಂತ ಇಟ್ಕೊಂಡ್ರೆ ಅದೇ ತಪಸ್ಸು ಅಂತ ರಾಜನಿಗೆ ಹೇಳ್ತಾರೆ. ಋಷಿಗಳ ಉತ್ತರದಿಂದ ರಾಜ ಜನೋದಯ ತುಂಬ ಸಂತೋಷ ಆಗುತ್ತೆ. ಅಲ್ಲೇ ಕುಳಿತುಕೊತಾನೆ. ಆ ಅರಗಿಳಿಯು ನೇರಳೆ, ಬಾಳೆಹಣ್ಣು ಮೊದಲ ರುಚಿಕರವಾದ ಹಣ್ಣುಗಳನ್ನು ತಂದುಕೊಡುತ್ತೆ. ಯಾಕೆಂದರೆ ಆಯಾಸ ಕಳೆದಿರ್ತಾನೆ, ಸ್ನಾನ ಮಾಡಿರ್ತಾನೆ, ಹಾಗೆ ಹೊಟ್ಟೆ ಸಿತಾ ಇರ್ತವನಿಗೆ ರುಚಿಕರವಾದಂಥ ಹಣ್ಣುಗಳನ್ನು ತಂದುಕೊಡುತ್ತೆ. ಅದನ್ನು ಆಸ್ವಾದಿಸಿ ಶ್ರಮ ಪರಿಹರಿಸ್ಕೊತಾನೆ. ಮಿತ್ರ ಆಗ್ತಾನೆ ಗಿಳಿಯೊಂದಿಗೆ ಮಾತುಕತೆಯನ್ನು ಆರಂಭಿಸ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ಅವ್ನಿಗೆ ಆಶ್ಚರ್ಯ. ಕೆಲವು ಗಂಟೆಗಳ ಹಿಂದೆ ಕಾಡಿನಲ್ಲಿರ್ತಕ್ಕಂಥ ಗಿಳಿ ಅವನು ಹಿಡಿ, ಕಟ್ಟು, ಕೊಲ್ಲು, ಅವನ ಚಿನ್ನಾಭರಣ ದೋಚ್ಕೋ ಅಂತ ಹೇಳ್ತಾ ಇತ್ತು. ಆದರೆ ಗಿಣಿ, ಮಹಾತ್ಮರೇ, ಪೂಜ್ಯರೇ, ನೀವು ಬನ್ನಿ, ನೀವು ಮತ್ತು ನಿಮ್ಮ ಕುದುರೆ ಬಳಲಿದ್ದೀರಾ, ವಿಶ್ರಮಿಸಿಕೊಂಡು ಹೋಗಿ ಅಂತ ಒಂದು ಆಹ್ವಾನ ಕೊಡಿ. 2 ವೈರುಧ್ಯವಾದಂಥ ಗುಣ ಸ್ವಭಾವಗಳು ಗಿಣಿಗಳಲ್ಲಿ. ಹಾಗಾಗಿ ಈಗ ಗಿಣಿ ಪರಿಚಯ ಆಗುತ್ತೆ, ಮಿತ್ರನಾದ ಗಿಳಿಯೊಂದಿಗೆ ಮಾತನ್ನು ಆರಂಭಿಸ್ತಾನೆ. ಆತಿಥ್ಯ ನೀಡಿದ ಗಿಳಿಯೊಂದಿಗೆ ಮಾತನಾಡುತ್ತಾ ಜನೋದಯ ಅರಸ ಹೀಗೆನ್ನುತ್ತಾನೆ, ನಿನ್ನ ದೇಹ, ರೂಪು, ಸ್ವರಗಳಲ್ಲಿ ನಿನಗೆ ಅನುರೂಪನಾದ ಒಂದು ಗಿಳಿಯನ್ನು ಬೇಡರ ಹಳ್ಳಿಯಲ್ಲಿರುವುದನ್ನು ಕಂಡೆ. ನಿನ್ನಷ್ಟೇ, ನಿನ್ನ ಆಕಾರವೇ, ನಿನ್ನ ಬಣ್ಣವೇ, ನಿನ್ನ ಧ್ವನಿಯೇ ಎಲ್ಲವೂ ಕೂಡ ನಿನ್ನಷ್ಟೇ, 100ಕ್ಕೆ 100ರಷ್ಟು ಪಡಿಯಚ್ಚು ಅಂತ ಒಂದು ಗಿಳಿಯನ್ನು ಬೇಡರ ಹಳ್ಳಿಯಲ್ಲಿ ನಾನು ಕಂಡೆ. ಅದು ನನ್ನನ್ನು ಕಂಡು ಇನ್ನೊಂದು ಹಿಡಿ, ಕಟ್ಟು, ಕೊಲ್ಲು ಎಂದು ನೀತಿಗೆಟ್ಟಂತೆ ಅದು ವರ್ತಿಸ್ತಾ ಇತ್ತು. ನೀನು ಮಿತ್ರನಾಗಿ ನಡೆದುಕೊಂಡೆ, ಬನ್ನಿ ವಿಶ್ರಮಿಸಿಕೊಳ್ಳಿ, ಆಯಾಸಿಸಿಕೊಳ್ಳಿ, ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿ ಸ್ನಾನಾದಿಗಳನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟೆ, ಮತ್ತು ಹಣ್ಣುಗಳನ್ನು ತಂದುಕೊಟ್ಟು ನೀನು ನನ್ನ ಹೊಟ್ಟೆಯನ್ನು, ಹಸಿವನ್ನು ನೀಗಿಸ್ದೆ. ನೀನು ಮಿತ್ರನಾಗಿ ನಡೆದುಕೊಂಡೆ, ಇದಕ್ಕೆ ಕಾರಣ ಏನು? 2 ಒಂದೇ ಥರ ಕಾಣಕ್ಕಿದ್ದೀರಾ, ಒಂದೇ ಬಣ್ಣ, ಒಂದೇ ಸ್ವರ, ನೋಡೋದಕ್ಕೆ 2 ಕೂಡ ಸೇಮ್ ಒಂದೇ ಥರ ಇದೆಯಲ್ಲ, ಇದಕ್ಕೇನು ಕಾರಣ? 2 ಗಿಣಿಗಳ ಗುಣ ಸ್ವಭಾವಗಳು ಇಷ್ಟೊಂದು ವ್ಯತ್ಯಾಸ ಇದೆಯಲ್ಲ ಅಂತ ಕೇಳ್ತಾನೆ ಎಂಬುದಾಗಿ ರಾಜನು ಅದನ್ನು ಕೇಳ್ತಾನೆ. ಆಗ ನನಗೂ ಆ ಪಕ್ಷಿಗೂ ತಂದೆ ತಾಯಿಗಳೊಬ್ಬರೇ. ಅದಕ್ಕೆ ಏನು ಹೇಳ್ತದೆ, ಆ ಪಕ್ಷಿ ನೋಡಲ್ಲ, ಅದಕ್ಕೂ ಮತ್ತು ನನಗೂ ಒಬ್ಬರೇ ತಂದೆ ತಾಯಿಗಳು. ಅಂದರೆ ನಾವು ಆ ತಂದೆ ತಾಯಿಗಳು ಇಬ್ಬರು ಅಣ್ಣ ತಮ್ಮಂದಿರು ನಾವು. ನನ್ನನ್ನು ಈ ಮುನಿಗಳು ಕೊಂಡು ಬಂದರು, ಅವನನ್ನು ಕ್ರೂರು ಮೇಷ್ಲರು, ಆ ಬೇಡರು ಕೊಂಡು ಹೋದರು ಎಂಬುದಾಗಿ
ಮುನೀಶ್ವರ ಬಳಿ ಇದ್ದ ಗಿಳಿಯು ರಾಜನಿಗೆ ಹೇಳುತ್ತೆ, ನನ್ನನ್ನು ನಾವು ಅಣ್ಣ ತಮ್ಮ ನಮ್ಮಿಬ್ಬರು ತಂದೆ ತಾಯಿಗಳು ಒಬ್ಬರೇ, ನನ್ನನ್ನು ಈ ಋಷಿಮುನಿಗಳು ತಂದು ಆಶ್ರಮದಲ್ಲಿ ನನಗೆ ಸಾಕಿದ್ರು. ಇನ್ನೊಂದು ನನ್ನ ಸಹೋದರನನ್ನು ಆ ಬೇಟೆಗಾರ ಕ್ರೂರ ಅದನ್ನು ತೊಗೊಂಡೋಗಿ ಅವ್ನು ಸಾಕ್ತಾ. ಹಾಗಾಗಿ ಅವನ ಒಂದು ವಾತಾವರಣದಲ್ಲಿ ಬರೀ ಹಿಂಸೆ, ಕೊಲ್ಲು, ಕಟ್ಟು ಅನ್ನೋದೇ ಇತ್ತು. ಅದಕ್ಕೋಸ್ಕರ ಆ ಒಂದು ಗಿಳಿ ಅದನ್ನೇ ಕಲ್ತ್ಕೊತು. ನಾನು ಇದು ಋಷಿಗಳ ಆಶ್ರಮದಲ್ಲಿ ಇಲ್ಲಿಯ ಋಷಿಗಳ ನಡತೆ, ಗುಣ ಸ್ವಭಾವಗಳು, ಇಲ್ಲಿಯ ಪ್ರಶಾಂತ ವಾತಾವರಣ, ಅವರ ನಡತೆ ಸಂಸ್ಕೃತಿ ನನಗೆ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಈ ಒಟ್ಟಾರೆ ಈ ಎರಡು ಕಿಟಿಗಳ ಕಥೆಯ ಆಶಯ ಏನಪ್ಪ ಅಂತ ಹೇಳಿದ್ರೆ, ಎಂತಹ ಬುದ್ಧಿವಂತನು ಕೂಡ ಸಂಘವಶದಿಂದ ಸ್ವಭಾವ ಗುಣವನ್ನು ಬಿಡುವುದು ಸತ್ಯ. ನಾನು ಏನನ್ನು ಹೇಳಿದರೂ ನೀನು ಮೌನವಾಗಿರುವೆ, ಇದು ನಿನ್ನ ಪೂರ್ವಜನ್ಮದ ದುಷ್ಕೃತಿಯನ್ನು ನೊಂದು ನುಡಿದ ದವಕನಿಗೆ ಪಿಂಗಳನು ಹೀಗೆಂದನು. ಅಂದರೆ ಈ ಪಂಚತಂತ್ರ ಕಥೆಯಲ್ಲಿ ದವಕ ಮತ್ತು ಪಿಂಗಳ ಸಂಜೀವಕನ ಓಡಿಸುವನಲ್ಲ ಎಂದು ಹಲವು ರೀತಿ ಹೇಳಿದನನ್ನು ನಿವಾರಿಸಲಾರೆ. ಅಂದರೆ ಇಲ್ಲಿ ಪ್ರಾಣಿಗಳ ನಡುವೆ ಬಂದಂಥ ಜಗಳದ ನಡುವೆ ಈ ಕಥೆಯನ್ನು ಆ ಪ್ರಾಣಿಗಳು ಹೇಳ್ತವೆ, ಈ ರೀತಿ ಹಿಂಗಾಗಿತ್ತು ಅಂತ. ಹಾಗಾಗಿ ಇದು ಅದರ ಒಂದು ಅಂದರೆ ಸಂಘದಂತೆ ಸಹವಾಸ, ಅಂದರೆ ನಾವು ಯಾವ ರೀತಿ ಸ್ನೇಹವನ್ನು ಬೆಳೆಸ್ತೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಕೊಚ್ಚೆಯ ರಾಡಿ ಇದ್ದಂತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಳ್ಳೆಯ ಸ್ನೇಹಿತರ ಸಹವಾಸವನ್ನು ನಾವು ಮಾಡಬೇಕು. ಹಾಗಾಗಿ ಅದನ್ನು ಈ ಒಟ್ಟಾರೆ ಈ ಒಂದು ಪದ್ಯ ಏನು ಹೇಳುತ್ತೆ ಅಂದರೆ ಸ್ನೇಹ ಅಂತ. ಒಟ್ಟಾರೆ ಜನವದಿ ಅರಸ ಗಿಳಿ ಆತನ ಸ್ವೀಕರಿಸಿ ಮಾತನಾಡ್ತಾ, ನೋಡಲು ಒಂದೇ ಥರ ಕಾಣುವ ಎರಡು ಗಿಳಿಗಳ ಸ್ವಭಾವಗಳು ಏಕೆ ಭಿನ್ನ ಅಂತ ಕೇಳ್ತಾನೆ. ನಾವಿಬ್ಬರು ಸ್ವಂತ ಅಣ್ಣ ತಮ್ಮಿದ್ರು, ಇಬ್ಬರಿಗೂ ತಂದೆ ತಾಯಿ ಒಬ್ಬರೇ. ಅದನ್ನು ಋಷಿಮುನಿಗಳು ಆಶ್ರಮಕ್ಕೆ ತಂದು ಸಾಕಿದ್ರು, ಹಾಗೆ ನಾನು ಒಳ್ಳೆ ಈ ಋಷಿಗಳ ಗುಣವನ್ನು ಕಲ್ತ್ಕೊಂಡೆ. ಇನ್ನೊಬ್ಬರನ್ನ ಕ್ರೂರ ಬೇಟೆಗಾರ ತೆಗೆದುಕೊಂಡು ಹೋಗಿ ಸಾಕಿದ್ರು. ಹಾಗೆ ನಾವು ಯಾರ ಇದು ಒಟ್ಟಾರೆ ಇಡೀ ಒಂದು ಪದ್ಯದ ಆಶಯ ಏನಪ್ಪ ಅಂದರೆ, ನಾವು ಯಾರ ಸಹವಾಸದಲ್ಲಿ ಇರುತ್ತೇವೆಯೋ ಅವರ ಗುಣ ಸ್ವಭಾವಗಳು ನಮಗೆ ಬರುತ್ತವೆ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಅಷ್ಟೇ, ನೀವು ಯಾರೊಂದಿಗೆ ಯಾವ ವಿದ್ಯಾರ್ಥಿಗಳೊಂದಿಗೆ ನೀವು ಒಡನಾಟ ಇಟ್ಕೊಂಡಿದ್ದೀರ ಅನ್ನೋದ್ರ ಮೇಲೆ ನಿಮ್ಮ ಗುಣಗಳು ನಿರ್ಧಾರ. ಅದಕ್ಕೋಸ್ಕರ ಒಳ್ಳೆಯ ವಿದ್ಯಾರ್ಥಿಗಳೊಂದಿಗೆ ನೀವು ಒಳ್ಳೆಯ ಒಡನಾಟಗಳನ್ನು ಇಟ್ಕೋಬೇಕು ಅನ್ನೋದು ಈ ಕಥೆಯ ಒಂದು ಆಶಯ. ಈ ಒಂದು ಕಂಟೆಂಟ್ ತಯಾರಿಸ್ಬೇಕಾದ್ರೆ ನಾನು ಈ ಮೇಲ್ಕಂಡ ಪುಸ್ತಕಗಳ ಸಹಾಯವನ್ನು ಪಡ್ಕೊಂಡಿದ್ದೀನಿ. ಹಾಗಾಗಿ ಮೇಲ್ಕಂಡ ಎಲ್ಲ ಪುಸ್ತಕಗಳಿಗೆ, ಲೇಖಕರಿಗೆ, ಪ್ರಕಾಶಕರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈಗ ಪ್ರಿಯ ವಿದ್ಯಾರ್ಥಿಗಳೇ, ಈಗ ಪುನರ್ಮನ ತರಗತಿಯ 2ನೇ ಪದ್ಯ ಪಂಪ ಮಹಾಕವಿಯ ನಲ್ಮೆಗೆ ದಿವ್ಯಂ ಪಿಡಿದಂತೆ ಓಲು ಅನ್ನೋದನ್ನು ನಾವೀಗ ನೋಡೋಣ. ಪಂಪನ ಪರಿಚಯ ಮಾಡ್ಕೊಳ್ಳೋಣ. ಈಗಾಗಲೇ ನೀವು ಸಾಕಷ್ಟು 1 ಗಂಟೆ 15 ನಿಮಿಷಗಳ ಅವಧಿಯ ಪಂಪ ಮತ್ತು ಆತನ ವಿಕ್ರಮಾರ್ಜುನ ವಿಜಯ ಕೃತಿಯ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಈಗ ಪುನರ್ಮನ ತರಗತಿ ಆದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೆನಪು ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರಮಾಣ ಅನ್ನೋಕ್ಕಿಂತ ಹೆಚ್ಚಾಗಿ ನೀವು 1.25 ಗಂಟೆಯ ವಿಡಿಯೋಗಳು ನೋಡಿದ್ದೀರಾ. ಹಾಗೆ ಸುಮಾರು 6-7 ಪೇಜ್ಗಳ ಒಂದು ನೋಟ್ಸನ್ನು ಕೂಡ ನೀವು ಓದಿದೆ. ಸುಮಾರು 30-40 PPT ಸ್ಲೈಡ್ಗಳು ಕೂಡ ನೀವು ಓದಿದ್ದೀರಾ. ಈಗ ನಾವು ಪಂಪನ ಬಗ್ಗೆ ಒಂದು ಪುನರ್ಮನನ ಮಾಡ್ಕೊಳ್ಳೋಣ. ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿ ಇದ್ದಂತೆ ಕನ್ನಡ ಸಾಹಿತ್ಯಕ್ಕೆ ಪಂಪನೇ ಆದಿಕವಿಯಾಗಿದೆ ಎಂದು ಊಹಿಸಬಹುದು. ಸಂಸ್ಕೃತಕ್ಕೆ ಹೇಗೆ ವಾಲ್ಮೀಕಿ ಫಸ್ಟ್ ಆದಿಕವಿ ಅಂತ ಕರಿತೇವೋ, ಆದರೆ ಕನ್ನಡ ವಿಷಯಕ್ಕೆ ಬಂದರೆ, ಕನ್ನಡ ಭಾಷೆ ವಿಷಯಕ್ಕೆ ಬಂದರೆ ನಮಗೆ ಆದಿಕವಿ ಪಂಪ ಕವಿಯಾಗಿದ್ದಂತೆ ಕಲಿಯುವಾಗಿದ್ದ. ಅವನು ಕೇವಲ ಕವಿ ಆಗಿರಲಿಲ್ಲ, ಸೈನ್ಯದ ದಂಡಾಧಿಕಾರಿಯೂ ಕೂಡ ಆಗಿದ್ದ. ಪಂಪನು ಅರಿಕೇಸರಿಯ ರಾಜನ ಆಶ್ರಯದಲ್ಲಿ ಆ ಕವಿಯಾಗಿ ಮಾತ್ರವಲ್ಲದೆ ಆತ ಸೈನ್ಯದಲ್ಲಿ ಬಹುದೊಡ್ಡ ಅಧಿಕಾರಿಯಾಗಿರ್ತಾನೆ. ಸವ್ಯಸಾಚಿ ಅಂತ ಈ ಕಡೆ ಈಗ ಕತ್ತಿ ಹಿಡಿದ್ರೆ ಗೆಲ್ತಾನೆ, ಲೇಖನ ಹಿಡಿದ್ರೆ ಒಳ್ಳೆ ಮಹಾಕಾವ್ಯವನ್ನು ರಚಿಸ್ತಾನೆ, ಕತ್ತಿಡಿದ್ರೆ ಒಂದು ಮಹಾಯುದ್ಧವನ್ನೇ ಮಾಡಬಲ್ಲಂತಹ ಶಕ್ತಿ, ಸಾಮರ್ಥ್ಯ, ವೀರತನ, ಶೌರ್ಯತನ ಅವನಿಗೆ ಇರುತ್ತೆ. ಅವನ ತೋಳ್ಬಲದಲ್ಲಿ, ಅವನ ಕೈಯಲ್ಲೂ ಕೂಡ ಒಳ್ಳೆಯ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾಣವ ಎಂದು ತನ್ನನ್ನು ತಾನೇ ಹೊಗಳಿಕೊಂಡಿದ್ದಾನೆ. ಅಪರೂಪಕ್ಕೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಪಂಪನಿಗೆ ಒಲಿದಿದ್ದರು. ಸಾಮಾನ್ಯವಾಗಿ ಸಾಹಿತಿಗಳು ಮತ್ತು ಕವಿಗಳಿಗೆ ಬಡತನ ಜಾಸ್ತಿ, ಹಣಕಾಸಿನ ಆದಾಯ ಭಾಳ ಕಡಿಮೆ. ಆದರೆ ಅವನ ಅದೃಷ್ಟ ಚೆನ್ನಾಗಿತ್ತು ಪಂಪಂದು, ಅವನಿಗೆ ಲಕ್ಷ್ಮಿನೂ ಸಿಕ್ಕಿದ್ಲು, ಸರಸ್ವತಿ ಇಬ್ಬರೂ ಕೂಡ ಪಂಪನಿಗೆ ಒಲಿದಿದ್ರು. ಹಾಗಾಗಿ ಅಪರೂಪದ ಕವಿ. ಮತದಿಂದ ಅವನು ಜೈನನಾದರೂ ಕೂಡ ಮನೆತನದಿಂದ ಪರಂಪರೆಯಿಂದ ಅವನು ವೈದಿಕನಾಗಿ ಇರ್ತಾನೆ. ಮತದಿಂದ ಅವನು ಜೈನ, ಆದರೆ ಮನೆತನ ತಾತ ಮುತ್ತಾತರ ಕಾಲದೆಲ್ಲ ಕೂಡ ವೈದಿಕರಾಗಿದ್ದು, ಬ್ರಾಹ್ಮಣರಾಗಿದ್ದರು. ಮನೆತನವೆಲ್ಲ ಯಜ್ಞ ಯಾಗಗಳನ್ನು ಮಾಡಿದಂಥ ವೈದಿಕ ಬ್ರಾಹ್ಮಣರ ಮನೆತನ. ಮಾಧವ ಸೌಮ್ಯಾಜಿ, ಅಭಿಮಾನ ಚಂದ್ರ, ಕೋಮರಯ್ಯ, ಭೀಮಪ್ಪಯ್ಯ ಎಂಬ ಅನುಕ್ರಮಕ್ಕೆ ಈತನ ಮನೆತನದ ಪೂರ್ವಿಕರ ಹೆಸರು. ಭೀಮಪ್ಪಯ್ಯನೇ ಈತನ ಪಂಪನ ತಂದೆ. ಈಚೆಗೆ ದೊರೆತ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಗೆ ಸೇರಿದಂಥ ಕುರ್ಕ್ಯಾಲ ಶಾಸನದಲ್ಲಿ ಆತನ ಸ್ವವಿವರ ಇದೆ. ಪಂಪನ ತಾಯಿ ಕನ್ನಡ ನಾಡಿನವಳು. ಆಕೆ ಧಾರವಾಡದ ಬೆಳ್ವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳಾದ ಅಬ್ಬಣಬ್ಬೆ. ಪಂಪನ ತಮ್ಮ ಜಿನವಲ್ಲಭ. ಈತ ಕುರ್ಕ್ಯಾಲ ಶಾಸನ ಬರೆಸಲು ಪ್ರೇರಣೆಯನ್ನು ಒದಗಿಸ್ತಾನೆ. ವಿಕ್ರಮಾರ್ಜುನ ವಿಜಯ ಬರೆದದಕ್ಕೆ ಅರಿಕೇಸರಿ ಅರಸ ಪಂಪನಿಗೆ ಧರ್ಮಪುರ ಎಂಬ ಅಗ್ರಹಾರವನ್ನು ದಾನವಿತ್ತನೆಂದು ಮೇಲ್ಕಂಡ ಶಾಸನ ಹೇಳುತ್ತೆ. ಅದು ಕುರ್ಕ್ಯಾಲ ಶಾಸನ ಹೇಳುತ್ತೆ. ಅವನಿಗೆ ಅಭಿಮಾನ ಆಯಿತು ಪಂಪನಿಗೆ.
ಅಲ್ಲ ಹರಿಕೇಸರಿಗೆ. ಯಾಕೆಂದರೆ ನನ್ನನ್ನು ಮತ್ತು ಅರ್ಜುನ ಇಬ್ಬರನ್ನು ಹೋಲಿಸಿ ಅರ್ಜುನನ ಬಿರುದುಗಳು ಹರಿಕೇಸರಿ ಬಿರುದುಗಳು, ಹರಿಕೇಸರಿ ಬಿರುದುಗಳಲ್ಲೂ ಪಂಪನ ಅಂಥದ್ದು ಅರ್ಜುನನ ಬಿರುದುಗಳು. ಹಾಗೆ ತನ್ನನ್ನು ಅದಕ್ಕೆ ಹಿಂದೆ ಒಂದು ಹೇಳ್ತಾನೆ ಅಂತ ಹೇಳಿದ್ರೆ, ರಾಜರು ಕವಿಗಳಿಗೆ ಆಶ್ರಯ ಕೊಟ್ಟರು, ಅದೇ ಥರ ಕವಿಗಳ ಕಾವ್ಯದಲ್ಲಿ ರಾಜರು ಅಜರಾಮರವಾಗಿ ಉಳ್ಕೊಂಡ್ರು ಅಂತ. ಹಾಗಾಗಿ ಅವನು ವಿಕ್ರಮಾರ್ಜುನ ಬರೆದು ಸಂತೋಷಗೊಂಡಂತಹ ಅರಸ ಧರ್ಮಪುರ ಎಂಬ ಅಗ್ರಹಾರವನ್ನು ಅಲ್ಲಿನ ಆದಾಯಗಳೆಲ್ಲವೂ ಕೂಡ ಅವನಿಗೆ ಸಿಗೋ ಹಾಗೆ. ಪಂಪನ ತಂದೆ ಭೀಮಪ್ಪಯ್ಯ ಮೊಟ್ಟ ಮೊದಲು ಬ್ರಾಹ್ಮಣ ಜಾತಿಯನ್ನು ಬಿಡದೆ ಜೈನ ಸ್ವೀಕರಿಸ್ತಾನೆ. ಅಂದರೆ ಮೂಲ ಬ್ರಾಹ್ಮಣ ಆದರೂ ಕೂಡ ಅವ್ರ ತಂದೆ ಭೀಮಪ್ಪಯ್ಯ ಅದು ಬ್ರಾಹ್ಮಣ ಧರ್ಮವನ್ನು ಇಟ್ಕೋತಾನೆ, ಮತ್ತು ಹೆಚ್ಚುವರಿಯಾಗಿ ಜೈನ ಧರ್ಮವನ್ನು ಕೂಡ ಸ್ವೀಕರಿಸ್ತಾನೆ. ಪಂಪನಲ್ಲಿಯೂ ಕೂಡ ವೈದಿಕ ಮತ್ತು ಜೈನ ಈ ಎರಡೂ ಪರಂಪರೆ ಉತ್ತಮ ಸಂಸ್ಕಾರ ನೆಲೆಗೊಂಡವು. ಹಾಗೆ ಸಂಪೂರ್ಣವಾಗಿ ಬ್ರಾಹ್ಮಣತ್ವವನ್ನು ತ್ಯಜಿಸಿ ಜೈನ ಧರ್ಮ ಸ್ವೀಕರಿಸಿದ. ಈ ಕಡೆ ಬ್ರಾಹ್ಮಣತ್ವನೂ ಉಳಿಸ್ಕೊಂಡ, ಹೊಸದಾಗಿ ಜೈನ ಧರ್ಮವನ್ನು ಕೂಡ ಸ್ವೀಕರಿಸಿದ ಅವರ ತಂದೆ ಭೀಮಪ್ಪಯ್ಯ. ಹಾಗಾಗಿ ಮಗನಾಗಿರ್ತಕ್ಕಂಥ ಪಂಪನಿಗೆ ಈ ಎರಡೂ ಧರ್ಮಗಳ, ವೈದಿಕ ಧರ್ಮ ಮತ್ತು ಜೈನ ಧರ್ಮದ ಎರಡೂ ಪರಂಪರೆಗಳಿದೆಯಲ್ಲ, ಅದರ ಉತ್ತಮ ಸಂಸ್ಕಾರಗಳು ಅವನಲ್ಲಿ ಬಂದು, ಧರ್ಮಾಂತರ ಹೊಂದಿದರೂ ಕೂಡ ಮತಾಂಧತೆ ಪಂಪನಲ್ಲಿ ಇಲ್ಲ. ಧರ್ಮಾಂತರ ಹೊಂದಿದ್ದ, ಹಿಂದೂ ಧರ್ಮದಿಂದ ಆತ ಜೈನ ಧರ್ಮಕ್ಕೆ ಮತಾಂತರ ಹೊಂದಿದ್ರು ಕೂಡ ಧರ್ಮಾಂಧತೆ, ಇವತ್ತು ನಾವು ಧರ್ಮದ ಹೆಸರಲ್ಲಿ ಜಗಳ ಮಾಡ್ತಲ್ಲ, ಆ ಥರ ಇರಲಿಲ್ಲ. ಈಗ ನೇರವಾಗಿ ನಾವು ಮಹಾಭಾರತದ ಕತೆಗೆ ಹೋಗೋಣ. ನೋಡಿ, ಕಪ್ಪು ಬಣ್ಣದ ಶಿರ, ಹಳದಿ ಮಿಶ್ರಿತ ಕೆಂಪು ಜಟೆ, ಯೋಗದಂಡ, ಭಿಕ್ಷಾಪಾತ್ರೆ ಕೈ ಹಿಡಿದು ಇವನು ಹುಟ್ಟುತ್ತಾನೆ. ಯಾರೋ ಜಿಂಕೆ ಚರ್ಮ ಧರಿಸಿದಂಥ ಪರಾಶರ ಮುನಿಯ ಪುತ್ರ ವ್ಯಾಸಭಟ್ಟಾರಕರನೆಂಬ ನಾಮ ಧರಿಸುತ್ತಾನೆ. ಯೋಜನಾಗಂಧಿ ಅಂತ ಅವಳು ನದಿಯಲ್ಲಿ ಅವಳು ಒಂದು ಮೀನಿನ ಸಂತಾನದಿಂದ ಹುಟ್ಟಿ ಬಂದಿರತಕ್ಕಂಥದ್ದು. ಅದನ್ನು ಅಲ್ಲಿಯ ಒಬ್ಬ ಮೀನುಗಾರ ಅವಳನ್ನು ಸಾಕಿರ್ತಾನೆ, ಮತ್ಸ್ಯಗಂಧಿ ಅಂತ ಹೇಳ್ಬಿಟ್ಟು. ಆಕೆ ನದಿಯಲ್ಲಿ ಜನಗಳನ್ನು ದೋಣಿಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ಈ ಒಂದು ಪರಾಶರ ಮುನಿ ಬರ್ತಾನೆ, ನನ್ನನ್ನು ಆ ದಡಕ್ಕೆ ತಲುಪಿಸುವಂತಾಗ ಇಲ್ಲೆಲ್ಲ 100 ಜನ ಹತ್ತಿದ್ರೆ ಮಾತ್ರ ಇದು ದೋಣಿ ಚಲಾಯಿಸೋದಂದಾಗ ಅವನು 100 ಜನರ ಶಕ್ತಿಯನ್ನು ಬರುವ ಹಾಗೆ ಮಾಡ್ಕೋತಾನೆ. ಗೊತ್ತಾಗ ಆಕೆಯ ಮೋಹಕ್ಕೆ ಒಳಗಾಗ್ತಾನೆ. ಮೋಹಕ್ಕೆ ಒಳಗಾಗಿ ಅವಳನ್ನ ಕೇಳ್ತಾನೆ, ನಾವಿಬ್ಬರು ಕೂಡ ಪರಸ್ಪರ ಸೇರು, ನಿನ್ನ ಒಂದು ಸೌಂದರ್ಯಕ್ಕೆ ನಾನು ಮನಸೋತಿದ್ದೀನಿ ಅಂತ ಆಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಇಬ್ಬರು ಸೇರಿದಾಗ ಮಂಜು ಮುಸುಕುಳುತ್ತೆ. ಆನಂತರ ಅವರಿಬ್ಬರ ಸಂಗಮದಿಂದ ವ್ಯಾಸ ಋಷಿ ಅಲ್ಲಿ ಜನನ ಆಗ್ತಾನೆ. ಸತ್ಯವತಿಗೆ ಏನು ಮಾಡ್ತಾನೆ, ನೀನು ಕನ್ಯೆ ಆಗು ಅಂತೇಳ್ಬಿಟ್ಟು ಆತ ವರವನ್ನು ಕೊಟ್ಟು ತನ್ನ ಮಗಳನ್ನ, ಯಾರೋ ವ್ಯಾಸ ಋಷಿಯನ್ನೇ ಪರಾಶರ ಮುನಿ ಮುಂದೆ ಹೋಗ್ತಾನೆ. ಅಂದರೆ ಆ ಪುರುಷ ಸಮಾಜ ಮಹಿಳೆಯರನ್ನು ಯಾವ ರೀತಿ ಬಳಸ್ಕೊತಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಇತ್ತ ಒಂದು ದಿನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ನು ಹೊರಡೋಗ್ತಾನೆ ಮಗುನ ಕೊಟ್ಬಿಟ್ಟು. ಇತ್ತ ಒಂದು ದಿನ ಶಂತನು, ಅಂದರೆ ಹಸ್ತಿನಾಪುರದ ರಾಜ ಶಂತನು ಚಕ್ರವರ್ತಿ ಮಹಾರಾಜ ವಿನೋದ ಬೇಟೆಗಾಗಿ ಊರಿನಾಚೆ ಹೋಗಿರ್ತಾನೆ. ಬೇಟೆ, ಜೂಜು, ಕುದುರೆ ಸವಾರಿ ಇವೆ ಮೊದಲಾದ ವಿನೋದ ಕ್ರೀಡೆಗಳು ರಾಜಮನೆತನಕ್ಕೆ ಬಂದ ಮೊದಲಿಂದ ಹವ್ಯಾಸಗಳು, ರಾಜರ ಹವ್ಯಾಸಗಳು. ಕಾಡಿನಲ್ಲಿ ಸುತ್ತಾಡಿ ಬಳಲಿಕೆ ಆಗಿರ್ತದೆ, ಆಯಾಸಗೊಂಡಿರುವ ಸಂದರ್ಭ. ಅಂಥ ಸಂದರ್ಭದಲ್ಲಿ ಜಿಂಕೆ ಮರಿ ಕಣ್ಣಿನ ಯೋಜನಾಗಂಧಿಯ ಸುಗಂಧದ ಕಂಪು ರಾಜನಿಗೆ ತಟ್ಟುತ್ತದೆ. ಮೊದಲು ಮತ್ಸ್ಯಗಂಧಿ ಆಗಿರ್ತಾಳೆ. ಈ ಪರಾಶರ ಮುನಿ ಏನು ಮಾಡ್ತಾನೆ, ಪರಾಶರ ಮುನಿ ಆಕೆಯನ್ನು ಪ್ರೀತಿಸಿ ಮತ್ತು ಮೋಹಿಸಿದ ಕಾರಣಕ್ಕಾಗಿ ಮಗ ವ್ಯಾಸ ಹುಡ್ತಾನೆ. ಆಗ ವ್ಯಾಸ ಹುಟ್ಟಿದಾಗ 2 ವರಗಳನ್ನು ಕೊಡ್ತಾನೆ. ಅಂದರೆ ತನ್ನ ಆಸೆಯನ್ನು, ತನ್ನ ಆಕಾಂಕ್ಷೆಯನ್ನು ಪೂರೈಸಿದ್ದಕ್ಕಾಗಿ. ಅಂದರೆ ಪರಾಶರ ಮುನಿ ಅವಳನ್ನು ಬಯಸಿರ್ತಾನೆ, ಅವಳ ಸೌಂದರ್ಯಕ್ಕೆ ಮಾರು ಹೋಗಿರ್ತಾನೆ. ಅದಕ್ಕೋಸ್ಕರ ಆಕೆ ಸಿಕ್ಕಿದ ಕಾರಣಕ್ಕಾಗಿ, ಆಕೆಯನ್ನು ಮೋಹಿಸೋದಕ್ಕೆ ಅವಕಾಶ ಕೊಟ್ಟಂಥ ಕಾರಣಕ್ಕಾಗಿ ಅವಳಿಗೆ 2 ವರವನ್ನು, ಒಂದು ಅವಳಲ್ಲಿ ದುರ್ಗಂಧ ಬರ್ತಾ ಇರ್ತದೆ, ಮೀನಿನ ವಾಸನೆ, ಅದನ್ನು ಹೋಗಲಾಡಿಸಿ ಸುಗಂಧ ಬರುವ ಹಾಗೆ ಮಾಡ್ತಾನೆ. 2ನೇದು ಅವಳಿಗೆ ಪುನಃ ಕನ್ಯತ್ವವನ್ನು ಮತ್ತೆ ಕೊಡ್ತಾನೆ. ಹಾಗಾಗಿ ಅವಳ ದೇಹದಿಂದ ಬರ್ತಕ್ಕಂಥ ಈ ಸುವಾಸನೆ ರಾಜನಿಗೆ ತಟ್ಟುತ್ತೆ. ಆಗ ದುಂಬಿಯಂತೆ ಆತ ಸುವಾಸನೆಗೆ ಸೋಲ್ತಾನೆ. ಅವಳ ಬಳಿ ಬರುತ್ತಾನೆ, ಕಣ್ತುಂಬ ನೋಡುತ್ತಾನೆ, ಸೋಲ್ತಾನೆ ಅವಳಿಗೆ. ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲೆಂದರೆ ಪ್ರೀತಿಯನ್ನು ಪ್ರಾಮಾಣಿಕ ತೋರಿಸುವಂತೆ ಆಕೆ ಕೈ ಹಿಡಿತಾನೆ, ನೋಡ್ತಾನೆ. ಅಂದರೆ ಆತ ರಾಜ ಅಂತ ಗೊತ್ತಿರ್ತದೆ ಅವಳು ಕೂಡ ಅಷ್ಟೇ. ಅವಳಿಗೆ ಭಾಳ ಸಂತೋಷ. ಯಾಕೆಂದರೆ ಆ ಊರಿನ ಹಸ್ತಿನಾಪುರದ ಚಕ್ರವರ್ತಿ ಸ್ವತಃ ಬಂದು ನನ್ನ ಕೈ ಹಿಡಿದು ನನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೋತಾ ಇದ್ದಾನೆ ಅಂತ. ನೀ ಬಾ ಪೋಪಂ, ನೀನು ಬಾ ಹೋಗೋಣ ಎಂದು ಶಂತರಾಜನ ನಲ್ಮೆಗೆ ನುಡಿಗೆ ಕನ್ಯಾವಳಿ ನಾಚುತ್ತಾಳೆ. ಅಂದರೆ ಸಾಕ್ಷಾತ್ ಚಕ್ರವರ್ತಿನೇ ಬಂದು ನಾನು ಮದುವೆ ಆಗ್ತೀನಿ ಬಾ ಅಂತ ಅರಮನೆಗೆ ಕರಿತಾ ಇದ್ದಲ್ಲ ಅಂತ. ಆದರೆ ಕೊನೆಗೆ ಏನು ಮಾಡ್ತಾಳವಳು ಅಂತ ಹೇಳಿದ್ರೆ, ಆ ಪ್ರೇಮದ ಆವೇಶದಲ್ಲಿ ಅವಳು ಮುಳುಗೋಗೋದಿಲ್ಲ. ಈ ಕನ್ನಡ ನಾಡಿನ ಸಂಸ್ಕೃತಿನ ಬೆಳಗುವ ನುಡಿಯನ್ನು ಆಡ್ತಾಳೆ. ಏನು ಆಡ್ತಾಳೆ ಆ ಮಾತು ಅಂತ ಹೇಳಿದ್ರೆ, ನನ್ನ ಪ್ರೇಮಕ್ಕೆ ಸಾಕ್ಷಿಯಾಗಿ ಅದಕ್ಕೆ ಪ್ರಮಾಣವಾಗಿ ನಿನ್ನ ಕೈಯೆಂಬ ದಿವ್ಯವನ್ನು ಹಿಡಿಯುತ್ತೇನೆ ಎಂದು ಶಂತನು ಹೇಳಿದ್ದಾರೆ. ಈ ಪದ್ಯದ ಶೀರ್ಷಿಕೆಯು ಅದೇ, ನಲ್ಮೆಗೆ ದಿವ್ಯಂ ಪಿಡಿದಂತೆವೋಲಂತ ಇದೇ ಸಾಲುನ ಪದ್ಯದ ಶೀರ್ಷಿಕೆಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ನನ್ನ ಪ್ರೇಮಕ್ಕೆ ಸಾಕ್ಷಿಯಾಗಿ ಅದಕ್ಕೆ ಪ್ರಮಾಣವಾಗಿ ನಿನ್ನ ಕೈಯೆಂಬ ದಿವ್ಯವನ್ನು ಹಿಡಿಯುತ್ತೇನೆ ಎಂದು ಶಂತನು ಹೇಳ್ತಾನೆ. ವೇಗವಾದ ಗತಿ, ಪಾತ್ರಗಳ ಮನೋಭಾವ, ಪ್ರೇಮೋನ್ಮಾದ, ಲಜ್ಜೆ, ಒಲವು, ತಂದೆಯಲ್ಲಿ ವಿಧೇಯತೆ ಇವು ಮೊದಲಾದರೂ ಈ ಪದ್ಯ ಅತೀ ರಮಣೀಯವಾಗಿದೆ. ಎಷ್ಟು ಚರ್ವಣ ಮಾಡಿದ್ರಂದರೆ ಎಷ್ಟು ಹೇಳಿದ್ರು ಸೊಗಸು ಮುಗಿಯುವುದಿಲ್ಲ.
ಅದಕ್ಕೆ ಅವಳು ಬಹಳ ಬುದ್ಧಿವಂತಿಕೆಯಿಂದ ಹೇಳ್ತಾಳೆ, ಬೇಡುವುದಾದರೆ ನೀವು ನನ್ನ ಅಯ್ಯನನ್ನು ಬೇಡಿಕೊಳ್ಳಿ ಎಂದು. ಅದು ಕನ್ನಡದ ಹೆಣ್ಣು ಮಕ್ಕಳ ಸಂಸ್ಕೃತಿ. ನೀವು ನನ್ನ ಬಯಸಿದ್ದೀರಾ, ನಾನು ಬರೋದಕ್ಕೆ ರೆಡಿ, ಆದರೆ ನೀವು ನನ್ನ ತಂದೆಯ ಆಶೀರ್ವಾದವಿಲ್ಲದೆ ನಿಮ್ಮೊಳಗೆ ನಾನು ಬರಲಾರೆನು. ಬೇಡುವುದಿದ್ದರೆ ನಮ್ಮ ತಂದೆಯ ಬಳಿ ಬನ್ನಿರಿ ಎಂದು ನಾಚಿ ನಿಂತ ಹೆಣ್ಣಿನ ನುಡಿಯಿದು. ದಿವ್ಯ ಅಂದರೆ ಸತ್ಯವನ್ನು ಪ್ರಮಾಣೀಕರಿಸುವ ಒಂದು ಪರೀಕ್ಷೆ ಅಂತ. ಪಂಪ ಭಾರತದ ಎಲ್ಲಿಯೂ ಕೂಡ ಅನಾವಶ್ಯಕವಾದ ವರ್ಣನೆಗಳು ಬರುವುದಿಲ್ಲವಂತಲ್ಲ, ಆದರೆ ಒಟ್ಟಿನಲ್ಲಿ ತೋರಿರುವ ಔಚಿತ್ಯಪ್ರಜ್ಞೆ ಮಹಾಭಾರತಕ್ಕೆ ಒಂದು ಬಿಗುವು ಮತ್ತು ಕಸುವು ಬಂದಿದೆ. ಸಂಗ್ರಹದ ಸಾರವಾಗಿಲ್ಲ, ಸಂಕ್ಷೇಪ ಎಂಬ ವಿವೇಕ್ಷಕ್ಕೆ ಎಡಮಾಡಿಕೊಟ್ಟಿಲ್ಲ. ಸವೇಗದಲ್ಲಿಯೂ ಕೂಡ ಸಜೀವ ಪಾತ್ರಗಳು ಕಣ್ಣೆದುರಿಗೆ ಬಂದು ನಮಗೆ ನಿಲ್ತವೆ. ಇದಕ್ಕೆ ಕೊಡಬಹುದಾದಂಥ ಅನೇಕ ಉದಾಹರಣೆಗಳಲ್ಲಿ ಈ ಮೇಲ್ಕಂಡ ಸತ್ಯವತಿಯ ಪ್ರೇಮ ನಿವೇದನೆಯ ಪ್ರಕರಣ ಇದೆಯಲ್ಲ, ಶಂತನು ಮಹಾರಾಜ ಸತ್ಯವತಿಯ ಪ್ರೇಮದ ನಿವೇದನೆ, ಅದು ಕೂಡ ಒಂದು ಪ್ರಣಯ ಅದ್ಭುತ ಚಿತ್ರವಾಗಿದೆ ಅಂತ. ಈ ಮೇಲ್ಕಂಡ ಒಂದೇ ಒಂದು ಪದ್ಯದಲ್ಲಿ ಹಲವಾರು ಪದ್ಯಗಳಲ್ಲಿ ಹರಡಿಕೊಳ್ಳುವಂಥ ಚಿತ್ರ ಮನಸ್ಸಿನಲ್ಲಿ ಅಚ್ಚೊತ್ತುವಂತೆ ಸಂಗ್ರಹವಾಗಿದೆ. ಇದು ನಿಮಗೆ ಇದಕ್ಕೂ ಪರೀಕ್ಷೆಗೂ ಕೂಡ ಭಾವಾರ್ಥಕ್ಕೆ ಕೇಳ್ಬೋದು. ಆ ಪ್ರಣಯಿಗಳ ಸಂಕ್ಷಿಪ್ತ ಸಂಭಾಷಣೆ ತುಂಬಿರುವಂತಹ ಧ್ವನಿ ಸ್ವಾರಸ್ಯ ಯಾವ ವಿಸ್ತಾರದಲ್ಲಿಯೂ ಕೂಡ ಬರಲಾರದು. ಯೋಜನಾಗಂಧಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡಂಥ ಶಂತನು ರಾಜ ತನ್ನ ನಗರಕ್ಕೆ ಹಿಂತಿರುಗುತ್ತಾನೆ. ತಾನು ಕಂಡ ಕನ್ಯೆಯ ತಂದೆ ದಾಸರಾಜನಿಗೆ ಬಳಿಗೆ ಹೆಗ್ಗಡೆಯನ್ನು ಕಟ್ಟುತ್ತಾನೆ. ಯಾಕೆಂದ್ರೆ ಹೇಳಿರ್ತಾಳೆ, ನನ್ನ ತಂದೆನ ಬೇಡುವಡೆ ಮೈನನ್ನು ಬೇಡಿರೆ ಅಂತ. ಅದಕ್ಕೋಸ್ಕರ ಅವಳ ಹುಚ್ಚು, ಇವನ ಮದುವೆಗೆ ವಯಸ್ಸಿಗೆ ಬಂದಂಥ ಭೀಷ್ಮ ಮಗನಿರ್ತಾನೆ, ಆದರೂ ಕೂಡ ಇವನ ಮೋಹ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಮಗನಿಗೆ ಮದುವೆ ಮಾಡುವುದನ್ನು ಬಿಟ್ಟು ತಾನೇ ಮದುವೆ ಆಗಬೇಕು ಅಂತ ಆ ಹುಚ್ಚಿನಿಂದ ಹೆಗ್ಗಡೆಯವನ ಮಂತ್ರಿಗಳನ್ನು ಅವರ ದಾಸರಾಜನಿಗೆ ಕಳಿಸ್ತಾನೆ. ಬೇಡಿಕೆಯನ್ನು ಒತ್ತುತ್ತಂಥ ಅವರು ತಮ್ಮ ರಾಜನಿಗೆ ಕನ್ಯೆಯನ್ನು ಕೊಡಲು ದಾಸರಾಜನಿಗೆ ಬೇಡ್ತಾರೆ. ಆದರೆ ದೊರೆಯ ಹಿರಿಮಗರಾದಂತಹ ಭೀಷ್ಮನು ಉತ್ತರಾಧಿಕಾರಿಯಾಗಿರುವಲ್ಲಿ ತನ್ನ ಮಗಳನ್ನು ಕೊಡಲಾಗುವುದಿಲ್ಲವೆಂದು, ಈ ನನ್ನ ಮಗಳಲ್ಲಿ ರಾಜನಿಗೆ ಹುಟ್ಟಿದಾತನೇ ಹಿರಿಯ ಮಗನೆಂಬುದಾಗಿ, ಆ ಕ್ರಮದಲ್ಲಿಯೇ ಅವನು ಉತ್ತರಾಧಿಕಾರಿಯೂ ಆಗುವುದಾದರೆ ಮಾತ್ರ ಹೆಣ್ಣನ್ನು ಕೊಡುವುದಾಗಿ ಹೇಳಿ ಕಳಿಸ್ತಾನೆ. ಹೇಳ್ತಾನೆ, ನೋಡಪ್ಪ, ಈಗಾಗಲೇ ಶಂತನು ಮಹಾರಾಜನಿಗೆ ಹಿರಿಮಗ ಇದ್ದಾನೆ, ಭೀಷ್ಮ ಪಟ್ಟ ಕಟ್ಟಿಸ್ಕೊಳ್ಳುವಂಥ ವಯಸ್ಸಿಗೆ ಬಂದಿದ್ದಾನೆ. ಈಗ ನೀವು ಮದುವೆ ಆಗುವಂತೆ ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಈ ರಾಜ್ಯ ಸಿಗೋದು ಅನ್ನೋ ಭರವಸೆನ ಕೊಟ್ಟರೆ ಮದುವೆ ಮಾಡ್ತೇನೆ ಹೊರತು ಭೀಷ್ಮ ರಾಜನಾಗ್ತಾನೆ, ನನ್ನ ಮಕ್ಕಳು ಏನಾಗ್ತಾರಲ್ಲಿ ಅವನು ಅಧೀನದಲ್ಲಿ ಇರಬೇಕಾಗ್ತದಕ್ಕೋಸ್ಕರ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಈ ಸಿಂಹಾಸನ ಸಿಗೋದಾದರೆ ಮಾತ್ರ ನಾನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಷರತ್ತನ್ನು ವಿಧಿಸ್ತಾನೆ. ಈ ವೃತ್ತಾಂತವನ್ನು ಮಂತ್ರಿಗಳಿಂದ ಶಂತನು ತಿಳಿದು ಉತ್ತರಾಧಿಕಾರದ ಸರದಿಯನ್ನು ತನ್ನ ವಿಕ್ರಯದಿಂದಲೇ ಪಡಿತಕ್ಕಂತಹ ಶಕ್ತಿ ಇರತಕ್ಕಂತಹ ಮಗ ಗಾಂಗೇಯನಿದ್ದಂತೆಯೇ ಅವನ ಸರದಿಯನ್ನು ಈ ಮರುಳು ಶಂತನು ತನ್ನದೊಂದು ಸವಿಗಾಗಿ ಸೋಲಕ್ಕಾಗಿ ಬೇಟೆದಾಕೆಯ ಮಗನಿಗೆ ಬಿಟ್ಟುಕೊಟ್ಟನು ಎನ್ನುವ ಕೆಟ್ಟ ಒಂದು ಕಳಂಕ ತನ್ನ ಮೇಲೆ ಬರುತ್ತೆ ಅನ್ನುವ ಒಂದು ಭಯ ಅವನಿಗೆ ಕಾಡ್ತಾ ಇರ್ತದೆ. ಹಾಗಾಗಿ ಈ ವೃತ್ತಾಂತವನ್ನು ಮಂತ್ರಿ ಇಲ್ಲ, ನಾನು ಹೋಗಿ ಕೇಳಿದೆ, ಅವರು ಆ ಥರ ಈ ಬೇಡಿಕೆ ನೀಡಿದ್ದಾರೆ, ಭೀಷ್ಮನ ಪಟ್ಟ ಕಟ್ಟಬಾರ್ದಂತೆ, ನೀವು ಮದುವೆ ಆಗುವ ಆ ಹುಡುಗಿಯ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗುಗೆ ನೀವು ಕೊಡೋದಾದರೆ ಮಾಡ್ತಾನಂತೆ ಅಂತ. ಹಾಗಾಗಿ ಪಾಪ ಅವನು ಸರದಿಯಲ್ಲಿ ಅವನೇ ಇದ್ದಾನೆ, ಯಾರೋ ಹಿರಿಯ ಮಗ ಭೀಷ್ಮ ಇದ್ದಾನೆ, ಅವನನ್ನು ಹೆಂಗೆ ಬಿಟ್ಟು ಓವರ್ಟೇಕ್ ಮಾಡಿ ಕಟ್ಟಕ್ಕಾಗತ್ತೆ ಅಂತ. ಅಕಸ್ಮಾತ್ ನಾನು ಈ ಒಂದು ಬೇಡಿಕೆ ಒಪ್ಕೊಂಡ್ರೆ ಈ ಇತಿಹಾಸ ನನ್ನ ಕ್ಷಮಿಸೋದಿಲ್ಲ. ಶಂತನು ತನ್ನ ಸವಿಗಾಗಿ, ಒಂದು ಸುಖಕ್ಕಾಗಿ, ಒಂದು ಕುರುಡು ಪ್ರೇಮಕ್ಕಾಗಿ, ತನ್ನ ಪ್ರಿಯತಮೆಯ ಮಗನಿಗಾಗಿ ಮೊದಲನೇ ಮಗು ಮೋಸ ಮಾಡಿದೆ ಅಂತಕ್ಕಂಥದ್ದು ಇರುತ್ತೆ. ಎಂದಾದರೂ ಸುದ್ದಿ ಹಬ್ಬಿತೋ ನನ್ನ ವಂಶಕ್ಕೆ ಮತ್ತು ವೈಯಕ್ತಿಕವಾಗಿ ನನ್ನ ಪ್ರಖರ ತೇಜಸ್ಸಿ ಕುಂದಾಗದಿರೋದು ಎನ್ನುತ್ತಾ ನಮ್ಮ ವಂಶಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ಈ ರೀತಿ ನಾನು ಮಾಡಿದ್ರೆ, ಒಂದು ಪ್ರೀತಿಸಿದಂಥ ಮೋಹಿಸಿದಂಥ ಮಗಳಿಗೆ ರಾಜ್ಯಭಾರವನ್ನು ಕೊಟ್ಟರೆ ಅಂತ ಹೇಳಿದ್ರೆ ಅದು ನನ್ನ ವಂಶಕ್ಕೆ ಕೆಟ್ಟ ಹೆಸರು. ಅಲ್ಲದೆ ನನಗೆ ವೈಯಕ್ತಿಕ ನಾನು ಪ್ರಖರ ತೇಜಸ್ಸಿದೆ, ನನಗೂ ಕೂಡ ವೈಯಕ್ತಿಕವಾಗಿಯೂ ಕೂಡ ನನಗೆ ತೇಜಸ್ಸಿದೆ, ಆ ತೇಜಸ್ಸಿಗೆ ಕುಂದುಂಟಾಗ್ತದೆ ಅಂತ ಶಂತನು ತನ್ನ ಪ್ರೇಮ ಪ್ರಸಂಗವನ್ನು ಸ್ವಚ್ಛಂದ ಮುಂದುವರಿಸಲಾಗದೆಂದು ನಿಶ್ಚಯಿಸ್ತಾನೆ. ಆದರೇನು, ಆತ ಕಾಮ ಬಾಧೆಯಿಂದ ಅವನ ಜ್ವರಪೀಡಿತನಾಗಿ ಎದೆಗುಂದ ತೊಡಗುತ್ತಾನೆ. ಈ ಕಡೆ ಮಗನಿಗೆ ಭೀಷ್ಮನನ್ನು ಬಿಟ್ಕೊಡೋಕ್ಕಾಗ್ತಾಯಿಲ್ಲ, ಆ ಕಡೆ ಸತ್ಯವತಿನೂ ಬಿಟ್ಕೊಡೋಕ್ಕಾಗ್ತಾಯಿಲ್ಲ. ಈ ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಿ ಕಾಮ ಬಾಧೆಯಿಂದ ಜ್ವರಪೀಡಿತನಾಗಿ ಎದೆಗೊಂದ ತೊಡಗುತ್ತಾನೆ. ಕಾಮ ಸಂತಾಪದಲ್ಲಿ ಸಿಕ್ಕಿ ಶಂತನು ಸೊರಗುತ್ತಾನೆ, ಎದೆಗಿಡುತ್ತಾನೆ. ಭೀಷ್ಮನ ಗಮನಕ್ಕೆ ಇದು ಬಾರದೇ ಇರಲಿಲ್ಲ. ಯಾಕೆ ತಂದೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಹಾಗಾಗಿ ಈ ಗಮನ ಬರುತ್ತೆ. ಯಾಕೆ ನಮ್ಮ ತಂದೆ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದಾನೆ, ಅವನಲ್ಲಿ ಖುಷಿ ಸಂತೋಷ ಏನಿಲ್ಲ ಅಂತ ಅವಸ್ಥೆ. ಉನ್ನತೋನ್ನತ ಪಿತೃಭಕ್ತಿಗೆ ಹೆಸರಾದಂಥ ಭೀಷ್ಮ ಅಂದರೆ ರಾಮಾಯಣದಲ್ಲಿ ರಾಮನನ್ನು ಹೇಳ್ತೀವಿ ಪಿತೃವಾಕ್ಯ ಪರಿಪಾಲಕ ಅಂತ. ಮಹಾಭಾರತದಲ್ಲಿ ಆ ಒಂದು ಸ್ಥಾನ ತುಂಬುವುದು ಭೀಷ್ಮ.
ಹಾಗಾಗಿ ಉನ್ನತೋನ್ನತ ಪಿತೃಭಕ್ತಿಗೆ, ತಂದೆಯ ಒಂದು ಭಕ್ತಿಗೆ ಹೆಸರಾಗಿರ್ತಕ್ಕಂಥ ಭೀಷ್ಮ ಚಿಂತಿಸ್ತಾನೆ. ಮಹೋನ್ನತವಾದ ಅಂತ್ಯ ನಿರ್ಧಾರಕ್ಕೆ ಬರ್ತಾನೆ, ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತಾನೆ. ತಂದೆಯ ಕೊರೆಗೆ ಕಾರಣ ನಾನು ಅಲ್ಲವೇ? ಯಾಕೆಂದರೆ ನನಗೋಸ್ಕರ ತಂದೆ ಅವಳನ್ನು ಮದುವೆಯಾಗಿ ಆಗ್ತಾ ಇಲ್ಲ, ನನಗೆ ಎಲ್ಲಿ ಮೋಸ ಆಗುತ್ತೋ, ನನ್ನ ಮಗನಿಗೆ ಎಲ್ಲಿ ಮೋಸ ಮಾಡ್ತೀನೋ ಅನ್ನೋ ಕಾರಣಕ್ಕೂ ನನ್ನ ಕಾರಣಕ್ಕಾಗಿ ತಂದೆಗೆ ಬೇಸರ ಆಗಿದೆ. ನನ್ನ ತಂದೆ ಬೇಡಿದನ್ನು ಸಲ್ಲಿಸಲಾರದಂತಹ, ಅವರ ಅಂತರಂಗದ ಬಯಕೆಯನ್ನು ಪೂರ್ಣಗೊಳಿಸಲಾರದ ಮಗನ ಬದುಕು ವ್ಯರ್ಥ. ತಂದೆಯಾದಂಥ ನಾವು ಆಸೆ ಆಕಾಂಕ್ಷೆಯನ್ನು ಈಡೇರಿಸದೇ ಇರತಕ್ಕಂಥ ಮಗನ ಬದುಕು ವ್ಯರ್ಥ ಅಂತ ಹೇಳಿ ಕೊನೆಗೆ ಕಾಮ ವ್ಯಾಮೋಹದಿಂದ ಸೊರಗುತ್ತಿರುವಂಥ ತಂದೆ ಹಿಂಗೆಯೇ ಬಿಟ್ಟರೆ ಅವನು ಬದುಕಲಾರ. ಅವನು ಒಂದು ವೇಳೆ ಸಾವನ್ನಪ್ಪಿದರೆ ಸತ್ತ ಪಾಪ ನನಗೆ ಸೇರುತ್ತದೆ, ಅದು ನನ್ನನ್ನು ನರಕಗಳಲ್ಲಿ ಮುಳುಗಿಸುತ್ತೆ. ಆದ್ದರಿಂದ ರಾಜ್ಯಲಕ್ಷ್ಮಿ ಯಾವುದು ಬಿಡು ಹೋಗಲಿ, ನನ್ನ ತಂದೆಯ ಆಕಾಂಕ್ಷೆಯನ್ನು ಪೂರೈಸುತ್ತೇನೆ, ಅವನು ಆಶಿಸಿದ ಹೆಣ್ಣನ್ನು ತಂದು ಈಗಲೇ ವಿವಾಹ ಮಾಡುತ್ತೇನೆ ಅಂತ ಭೀಷ್ಮ ನಿರ್ಧಾರವನ್ನು ಮಾಡ್ತಾನೆ. ನೇರವಾಗಿ ಏನು ಮಾಡ್ತಾನೆ ಅಂದರೆ, ಆ ಸತ್ಯವತಿಯ ತಂದೆಯ ಹತ್ರಕ್ಕೆ ಬಂದು ದಾಸರಾಜನಿಗೆ ಬಳಿ ಬರುತ್ತಾನೆ. ಅವನ ಮನದ ತೊಡಕನ್ನು ಬಿಡಿಸ್ತಾನೆ. ಅವನಿಗೆ ಅನುಮಾನ ಇತ್ತು, ಯಾರಿಗೆ ದಾಸರಾಜನಿಗೆ ಮಗಳನ್ನ ಕೊಡೋದಕ್ಕೆ, ಎಲ್ಲಿ ನನ್ನ ಮಗಳ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗೆ ರಾಜ್ಯಭಾರ ಸಿಗುತ್ತೋ ಇಲ್ವೋ ಅಂತ. ಗಾಂಗೆಯ ಬಂದು ಅದನ್ನು ಬಿಡಿಸ್ತಾನೆ, ತನ್ನ ದೃಢ ನಿರ್ಧಾರವನ್ನು ಅದನ್ನು ತಿಳಿಸ್ತಾನೆ. ಆಗ ಹೇಳ್ತಾನೆ, ನಿನ್ನ ಮಗಳನ್ನು ನನ್ನ ತಂದೆ ಶಂತನು ಮಹಾರಾಜ ಇನ್ನು ತಡ ಮಾಡದೆ ನೀನು ಮದುವೆ ಮಾಡಿಕೊಡ್ಬೇಕು. ನಿನ್ನ ಮಗಳಿಗೆ ಜನಿಸಿದ ಮಕ್ಕಳಿಗೆ ನಮ್ಮ ಸಕಲ ರಾಜ್ಯಲಕ್ಷ್ಮಿ ಸೇರುತ್ತೆ, ಸಕಲ ನನ್ನನ್ನು ಸೇರಿದ ಎಲ್ಲವೂ ಕೂಡ ನಿನ್ನ ಮೊಮ್ಮಕ್ಕಳಿಗೆ ಸೇರುತ್ತೆ. ನನಗೂ ಅದಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ, ರಾಜ್ಯದ ಮೇಲೆ ಯಾವುದೇ ಅಧಿಕಾರ ನನಗೆ ಇರೋದಿಲ್ಲ. ಅಲ್ಲದೆ ನಾನು ಇಂದಿನಿಂದಲೇ ಹೆಣ್ಣಿನೊಂದಿಗೆ ಕೂಡುವವನೇ ಅಲ್ಲ. ನನ್ನಿಂದ ಸಮಸ್ಯೆ ಇಲ್ಲ. ನಾಳೆ ನಾನು ಮದುವೆ ಆದರೂ ಕೂಡ ನನ್ನ ಮಕ್ಕಳು ಮೊಮ್ಮಕ್ಕಳು ಏನು ಮಾಡ್ತಾರೆ, ರಾಜ್ಯಭಾರ ಬೇಕು ಅಂತೇಳ್ಬಿಟ್ಟು ಅವರು ಮುಂದೆ ನಿನ್ನ ಮೊಮ್ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಂದಿನಿಂದ ನನ್ನ ಹೆಣ್ಣಿನೊಂದಿಗೆ ಆಜೀವ ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡ್ತಾನೆ. ಇದು ಭೀಷ್ಮ ಪ್ರತಿಜ್ಞೆ ಅಂತ ಬಹಳ ಹೆಸರುವಾಸಿ. ಇದು ಸತ್ಯ ಎಂದು ಪ್ರತಿಜ್ಞಾರೂಢನಾದ ಶಂತನು ಸುತ ಸತ್ಯವತಿಯನ್ನು ಕರೆದುಕೊಂಡು ಬರ್ತಾನೆ. ತನ್ನ ತಂದೆಯೊಡನೆ ಇವರ ವಿವಾಹವನ್ನು ಮುಗಿಸ್ತಾನೆ. ಭೀಷ್ಮ ಪ್ರತಿಜ್ಞೆ ಅಂತಕ್ಕಂಥದ್ದು ಇವತ್ತು ಕೂಡ ಹೆಸರಾಗಿದೆ. ಹಾಗಾಗಿ ತಾನು ಮದುವೆ ಇವತ್ತಿನ ಆಗಿದೆ, ಅಪ್ಪ ನನಗೆ ಮದುವೆ ಮಾಡೋಕೆ ನಾನು ವಯಸ್ಸು ಬಂದಿದ್ದೀನಿ, ನೀನು ಮದುವೆ ಆಗ್ತಿದ್ದಿಲ್ಲ, ವಯಸ್ಸಾಗಿ ನೀನು ಮುದುಕಾಗಿದೆಯಾ ಅಂತ ಬೈದು ಮಾಡೋರು. ಆದರೆ ಆತ ಏನು ಮಾಡ್ತಾನೆ, ತಮ್ಮ ತಂದೆಯ ಆಸೆ ಆಕಾಂಕ್ಷೆ ನೆರವೇರಿಸೋದಕ್ಕೋಸ್ಕರ ತನ್ನ ಒಂದು ಯೌವನವನ್ನು ತ್ಯಾಗವನ್ನು ಮಾಡ್ತಾನೆ. ತಾನು ಇನ್ನೊಂದು ಮದುವೆ ಆಗೋದು ಆಜನ್ಮ ಬ್ರಹ್ಮಚಾರಿ ಆಗಿರ್ತೇನೆ ಅಂತೇಳಿ ತಂದೆಯ ಆಸೆಯನ್ನು ಆತ ಪೂರೈಸ್ತಾನೆ. ಇದನ್ನು ಮೆಚ್ಚಿದಂತಹ ಶಂತ ಮಹಾರಾಜ ಅವನಿಗೆ ಇಚ್ಛಾಮರಣಿ ಆಗುವಂಥ ಒಂದು ವರವನ್ನು ಕೂಡ ಕೊಡ್ತಾನೆ. ಅಂದರೆ ಅವನು ಎಲ್ಲಿ ಗಂಟೆ ಬೇಕಾದ್ರೆ ಬದುಕಿರ್ಬೋದು, ಅವನಿಗೆ ಸಾವು ಬೇಕು ಅಂತ ಅಂದಾಗ ಮಾತ್ರ ಆತನಿಗೆ ಅದಕ್ಕೋಸ್ಕರ ಏನು ಮಾಡ್ತಾನೆ, ಇಡೀ ಒಂದು ಹಸ್ತಿನಾಪುರದಲ್ಲಿ ಅತ್ಯಂತ ಹಿರಿಯ ಅಂತೇಳಿ ಎಲ್ಲವನ್ನೂ ನೋಡಿದವನು, ಎಲ್ಲ ಘಟನೆಗಳು ಸಾಕ್ಷಿಯಾಗಿರ್ತಕ್ಕಂಥನು ಅವನೇ ಯಾರು, ಭೀಷ್ಮ. ಈ ಒಂದು ಪಂಪ ಭಾರತದ ಈ ಒಂದು ಕಂಟೆಂಟನ್ನು ತಯಾರಿಸಬೇಕಾದ್ರೆ ನಾನು ಸುಮಾರು 12 ಪುಸ್ತಕಗಳ ಒಂದು ಸಹಾಯವನ್ನು ಪಡ್ಕೊಂಡಿದ್ದೀನಿ. ಪುಸ್ತಕ ಬರೆದಂತಹ ಲೇಖಕರಿಗೆ, ಪ್ರಕಾಶಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಮೊದಲ ಮತ್ತು ಎರಡು ಪದ್ಯಗಳ ಮೊದಲು ಮತ್ತು ಎರಡನೇ ಪದ್ಯಗಳ ಪುನರ್ಮನ ಮಾಡಿಕೊಂಡೆವು. ಧನ್ಯವಾದಗಳು. ಇಲ್ಲಿಯ ತನಕ ಅತ್ಯಂತ ತಾಳ್ಮೆಯಿಂದ ಕೇಳಿದಂಥ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೆಕ್ಸ್ಟ್ ಮುಂದಿನ ಒಂದು ಅಧಿವೇಶನದಲ್ಲಿ 47ನೇ ಅಧಿವೇಶನದಲ್ಲಿ ನಾವು 3 ಮತ್ತು 4ನೇ ಪದ್ಯದ ಒಂದು ಪುನರ್ಮನನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ವಿರಾಮ ಇರಲಿ. ಎಲ್ಲರಿಗೂ ಧನ್ಯವಾದಗಳು.